ಸಮಸ್ತ ಕನ್ನಡದ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ನಮಗೆ ಹಬ್ಬ, ಒಂದು ಉತ್ಸವ, ನಾವು ಸಂಭ್ರಮಾಚರಣೆಯಲ್ಲಿ ತೇಲಾಡ್ತಾ ಇರ್ತೀವಿ. ಆದರೆ ಬೆಳಗಾವಿ ಅಂತ ನೋಡೋದಾದರೆ ನಾವು ಆ ಗಡಿ ಭಾಗದಲ್ಲಿ ಏನಿದೆ ಅಲ್ಲಿ ಕರಾಳ ದಿನ ಅವ್ರಿಗೆ MES ಪುಂಡರು ಅಥವಾ ಪೋಖರಿಗಳು ನಾವೇನಂತ ಹೇಳ್ತೀವಿ, ನಾಡದ್ರೋಹಿಗಳು ಅಂತ ಖಡಾಖಂಡಿತವಾಗಿ ನಾವು ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲೇ ಇದ್ಕೊಂಡು, ನಮ್ಮಲ್ಲೇ ಇದ್ಕೊಂಡು, ಇಲ್ಲಿ ಊಟ ಮಾಡಿ, ಇಲ್ಲೇ ಜೀವನ ಕಟ್ಕೊಂಡು ಕನ್ನಡಿಗರ ವಿರುದ್ಧ ಹೋರಾಟಗಳನ್ನು ಮಾಡ್ತಾರೆ. ಮಹಾರಾಷ್ಟ್ರಕ್ಕೆ ಬೆಳಗಾವಿ ಸೇರಿಸಬೇಕು ಅಂತೇಳಿ ಘೋಷಣೆ ಕೂಗ್ತಾರೆ, ಕರಾಳ ದಿನಾಚರಣೆಯನ್ನು ಮಾಡ್ತಾರೆ. DC ಅವರು ನಿರ್ಬಂಧ ಹಾಕಿದರೂ ಕೂಡ, ಅವಕಾಶವನ್ನು ಕೊಡದೇ ಇದ್ರೂ ಕೂಡ ಇವತ್ತು ಅಲ್ಲಿ ಅವರು ರ್ಯಾಲಿಯನ್ನು ಮಾಡಿದರು. ನಂತರ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಆಯಿತು. ನೋಡಿ, MES ಬ್ಯಾನ್ ಮಾಡುವಂಥ ವಿಚಾರ ಅಂತ ಬಂದಾಗ ಯಾವ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಮಹತ್ವವಾದಂಥ ನಿರ್ಧಾರವನ್ನು ಮಾಡೋಕ್ಕಾಗಿಲ್ಲ. ಕೆಲವೊಂದಿಷ್ಟು ಕಾನೂನಾತ್ಮಕವಾದಂಥ ತೊಡಕುಗಳಿದ್ದಾವೆ ಅಂಥೇಳಿ. ಯಾಕೆಂದರೆ ಅದರ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು, ಗೃಹ ಇಲಾಖೆಗೆ ಬಿಟ್ಟಿದ್ದು. ಶಿಫಾರಸು ಮಾಡ್ಬೋದು, ಆದರೆ ಕಂಪ್ಲೀಟಾಗಿ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ವಾದಗಳನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದರ ಹೊರತಾಗಿ MES ಪುಂಡರಿಗೆ ಯಾವ ರೀತಿ ಪಾಠ ಕಲಿಸಬೇಕು? ಕೇವಲ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡೋದ್ರಿಂದ ಮಾತ್ರ ಸಾಧ್ಯನಾ? ಹಾಗಾದರೆ ನಮ್ಮ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ತಾರೆ, ನಮ್ಮ ಕಂಡಕ್ಟರ್ನ ಹೊಡಿತಾರೆ, ನಮ್ಮ ಬಸ್ಗಳ ಮೇಲೆ ಕಲ್ಲು ಹೊಡಿತಾರೆ. ಮಹಾರಾಷ್ಟ್ರದಲ್ಲಿ ನಮ್ಮ ಕನ್ನಡಿಗರ ಬಸ್ ಹೋದರೆ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿನೇ ಎಷ್ಟು ಅಂತ ಸಹಿಸಿಕೊಳ್ಳೋದು? ಅಮಾಯಕ ಮರಾಠಿಗರನ್ನ ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ. ಪದೇ ಪದೇ ಗಡಿ ವಿವಾದವನ್ನು ಕೆದಕ್ತಾರೆ. ಭಾಷಾ ವಿಚಾರವನ್ನ ಕೆದಕಿ ಅಲ್ಲಿ ಜಗಳ ಮಾಡುವಂಥ ಪ್ರಯತ್ನಕ್ಕೆ ಮುಂದೆ ಹಾಕ್ತಾರೆ. ಆದರೂ ಕೂಡ ಯಾಕೆ ರಾಜಕೀಯ ಪಕ್ಷಗಳು ಗಟ್ಟಿ ನಿಲುವನ್ನು ತೆಗೆದುಕೊಳ್ಳೋದಿಲ್ಲ? ಅದರಲ್ಲೂ ಬೆಳಗಾವಿ ಭಾಗದ ರಾಜಕಾರಣಿಗಳು ಆಯಿತು ನೋಡೋಣ ಅಥವಾ ನಿಷೇಧ ಮಾಡುವಂಥ ಪ್ರಯತ್ನ ಪಡ್ತೀವಿ, ಆದರೆ ಆ ಗಟ್ಟಿ ಸ್ಪಷ್ಟವಾದಂತಹ ಸ್ಟೇಟ್ಮೆಂಟ್ಗಳು ಯಾಕೆ ಬೆಳಗಾವಿ ಭಾಗದ ಎಲ್ಲ ರಾಜಕೀಯ ನಾಯಕರಿಂದ ಬರ್ತಾ ಇಲ್ಲ? ಅದೇ ಮಹಾರಾಷ್ಟ್ರ ಅಂತ ಬಂದಾಗ ನೋಡಿ, ಅಲ್ಲಿ ಏನೋ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾದ್ರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರು ಒಂದಾಗ್ತಾರೆ. ಉದ್ಧವ್ ಠಾಕ್ರೆ, ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್ ನೋಡಿ, ಅವರ ರಾಜಕೀಯ ಇಚ್ಛಾಶಕ್ತಿ ನೋಡಿದೆ. ಅಂದರೆ ಭಾಷೆ ವಿಚಾರ ಅಂತ ಬಂದಾಗ ನಮ್ಮಲ್ಲಿ ಯಾಕೆ ಆ ರೀತಿಯಾದಂಥ ಮನಸ್ಥಿತಿಗಳಿಲ್ಲ? ಕನ್ನಡಿಗರು ವಿಶಾಲ ಹೃದಯದವರು, ತಾಳ್ಮೆ ಇದೆ, ಶಾಂತಿ ಪ್ರಿಯರು, ನಮ್ಮಷ್ಟಕ್ಕೆ ನಾವು ಅಂದ್ಕೊಳ್ತೀವಿ. ಆದರೆ ನಮ್ಮ ಶಾಂತಿಗೆ ಭಂಗ ಮಾಡುವಂಥ ಒಂದು ಪ್ರಯತ್ನವನ್ನು ಈಗ ಆ MES ಮತ್ತು ಶಿವಸೇನೆಯ ಪುಂಡರು ಪದೇ ಪದೇಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. BJP ವಕ್ತಾರರಾಗಿರುವಂತಹ ದಿಲೀಪ್ ಕುಣಿಗಲ್ ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತೀನಿ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೂ ಹಲವಾರು ಅತಿಥಿಗಳು ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ತೀನಿ ಆ ಮುಂದಿನ ಹಂತದಲ್ಲಿ. ದಿಲೀಪ್ ಅವರು, ಈಗ ತಮ್ಮ BJP ಸರ್ಕಾರ ಇದ್ದ ಹಿಂದಾಗಿ ಬೊಮ್ಮಾಯಿ ಅವರು ಭಾಳ ಖಡಾಖಂಡಿತವಾಗಿ ಹೇಳಿದರು, ಬ್ಯಾನ್ ಮಾಡೋದಕ್ಕೆ ಏನು ಬೇಕೋ ಎಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ಮನಸ್ಸು ಮಾಡಬಹುದಾಗಿತ್ತಲ್ವಾ ಬ್ಯಾನ್ ಮಾಡಲಿಕ್ಕೆ? ಯಾಕೆ ಮಹಾರಾಷ್ಟ್ರದಲ್ಲಿ ತಮ್ಮ ಪಕ್ಷದ ಸ್ನೇಹಿತರು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಬ್ಯಾನ್ ಮಾಡಿಲ್ವಾ? ಹೇಗೆ ಸರ್ ನೋಡಿ, ಈಗ ನಾವು ಅಧಿಕಾರದಲ್ಲಿ ಇರಬೇಕಾದ್ರೆ, BJP ಅಧಿಕಾರದಲ್ಲಿ ಇರಬೇಕಾದ್ರೆ 2021ರಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಮೇಲೆ ಈ MES ಪುಂಡರು ಇವ್ರು ಯಾರು ಇರ್ತಾರಲ್ಲ, ಕನ್ನಡ ವಿರೋಧಿಗಳು ಅಟ್ಯಾಕ್ ಮಾಡ್ತಾರೆ, ಅದನ್ನು ವಿರೂಪಗೊಳಿಸ್ತಾರೆ. ಆಗ ಖಂಡಿತವಾಗಿ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ವಿತಿನ್ 10 ಡೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಂಥದ್ದು. ಮತ್ತೆ ಅವತ್ತಿನ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಅವತ್ತಿನ ಯಡಿಯೂರಪ್ಪನವರಾಗಿರ್ಬೋದು, ಅದನ್ನ ಲೆಟರ್ ಬರೆದು ಅವ್ರನ್ನ ಒಳಗಡೆ ಹಾಕ್ಸ್ತಕ್ಕಂಥದ್ದು ಆ ಕೆಲಸವೂ ಆಯಿತು. ಮತ್ತೆ ಅದೇ ಸಮಯದಲ್ಲಿ ಕನ್ನಡ ಬಾವುಟಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ರು. ಅವಾಗಲೂ ಸಹ ಏನು ಆಕ್ಷನ್ ತಗೊಬೇಕು ಅದನ್ನು ತೆಗೆದುಕೊಂಡ್ರು. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ನಮ್ದೊಂದು ರಾಷ್ಟ್ರೀಯ ಪಕ್ಷನೇ ಇರ್ಬೋದು, ಅದಕ್ಕಿಂತ ಮುಂಚೆ ನಾವು ಕನ್ನಡಿಗರು, ನಾವು ಆ ಕನ್ನಡತನ, ನಮ್ಮಲ್ಲಿ ಕನ್ನಡತನವನ್ನು ನಾವು ಬಿಟ್ಕೊಡ್ಲಿಕ್ಕೆ ಆಗದೇ ಇಲ್ಲ. ಮೊದಲು ನಾವು ಕನ್ನಡಿಗರು, ಆಮೇಲೆ ಭಾರತೀಯರು. ಸೊ ಅದನ್ನ ಏನು ಆಕ್ಷನ್ ತೆಗೆದುಕೊಂಡಿದ್ದೀವಿ. ಆದರೆ ಈ ರದ್ದತಿ ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ, ಸುಪ್ರೀಂ ಕೋರ್ಟ್ ಚರ್ಚೆ ನಡೀತಾ ಇದೆ. ಈ ಬೆಳಗಾವಿ ಸಮಸ್ಯೆ ಅಂತಕ್ಕಂಥದ್ದು ಇವತ್ತಿನ ಸಮಸ್ಯೆ ಅಲ್ಲ, 1956ರಿಂದಲೂ ಇರತಕ್ಕಂಥ ಸಮಸ್ಯೆ. ಸೊ ಹಾಗೆ ಹೇಳ್ತಾ ಹೋದ್ರೆ ಸುಮಾರು 70 ವರ್ಷದಿಂದಲೂ ಸಹ ಈ ಬೆಳಗಾವಿ ಸಮಸ್ಯೆ ನಮಗೆ ನಿರಂತರವಾಗಿ ನಮಗೆ ಸಮಸ್ಯೆ ಕೊಡ್ತಲೇ ಬಂದಿದ್ದಾರೆ. ಆದ್ರೆ ನಾವು ಈ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಯಾಕೆ ಅಂತಂದ್ರೆ ಸರ್, ಯಾವುದೇ ಆಗ್ಲಿ, ಈಗ ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಾಂಬ್ ಬೀಳ್ತಾ ಇದೆ ಅಂತಂದ್ರೆ ಅಲ್ಲಿಂದ ಭಯೋತ್ಪಾದಕ ಬಂದಿಲ್ಲಿ ಬಾಂಬ್ ಆಗ್ತಾ ಇದ್ದಾನೆ ಅಂತ ಅಲ್ಲ, ಇಲ್ಲಿರ್ತಕ್ಕಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಆ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಆ ಭಾಗದವರು ಆ ಲೋಕಲ್ ಏಡ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಬೆಳಗಾವಿನಲ್ಲಿ ಬಂದು ಪುಂಡಾಟಿಕೆ ಮೆರಿತಾ ಇದ್ದಾರೆ ಅಂತಂದ್ರೆ ಮಹಾರಾಷ್ಟ್ರದಿಂದ ಬಂದು ಮೆರಲಿಕ್ಕಾಗಲ್ಲ. ಇಲ್ಲಿನ ಲೋಕಲ್ ಸಪೋರ್ಟ್ ಇಲ್ಲದೆ, ಲೋಕಲ್ ರಾಜಕಾರಣಿಗಳ ಸಪೋರ್ಟ್ ಇಲ್ಲದೆ ಮೆರಲಿಕ್ಕಾಗಲ್ಲ. ಸರ್, ನನಗೊಂದು ನೆನಪಿಗೆ ಬರ್ತದೆ, 2017ನೇ ಇಸ್ವಿನಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಭಾಷಣದಲ್ಲಿ, ಅದು ಮರಾಠಿನಲ್ಲಿ ಹೇಳ್ತಾರೆ.
ಅಕಸ್ಮಾತ್ ಏನಾದ್ರೂ ಬೆಳಗಾವಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ರೆ ಮಹಾರಾಷ್ಟ್ರದ ಬಾವುಟವನ್ನು ಹಿಡ್ಕೊಳ್ತಕ್ಕಂಥ ಮೊದಲ ಮಹಿಳೆ ನಾನು ಅಂತೇಳಿ, ಅಂದ್ರೆ ಈ ಒಂದು ನಾಡ ವಿರೋಧಿ ಹೇಳಿಕೆ ಕೊಟ್ಟಂತಹ ಈ ಮಹಿಳೆ ಮೇಲೆ ಯಾವ ಒಂದು ಆಕ್ಷನ್ ತೆಗೆದುಕೊಂಡ್ರು ಕಾಂಗ್ರೆಸ್ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ. ಸೊ ಅಲ್ಲಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮೊದಲಿನಿಂದಲೂ ಸಹ ಅಲ್ಲಿ ರಾಜಕಾರಣ ಮಾಡ್ಕೊಂಡ್ ಬಂದಿರತಕ್ಕಂಥವ್ರು ಗಟ್ಟಿ ನಿಲುವನ್ನ ತೆಗೆದುಕೊಳ್ತಾ ಇಲ್ಲ. ಪಕ್ಷದವರು ಹೇಳಿ ಸರ್, ಬೆಳಗಾವಿ ಭಾಗದ ರಾಜಕೀಯ ನಾಯಕರು ತಡ್ತಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಜಿದ್ದಾಜಿದ್ದ ಪ್ರತಿಷ್ಠೆಗೋಸ್ಕರ ನಮ್ಮ ಪಕ್ಷದ ಈ ರೀತಿ ಹೇಳಿಕೆಗಳು ನಮ್ಮ ಪಕ್ಷದ ರಾಜಕಾರಣಿಗಳಿಂದ ಬಂದಿಲ್ಲ. ಅಂದ್ರೆ 2017ರಲ್ಲಿ ನೀವು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾನು ಮಹಾರಾಷ್ಟ್ರದ ಜೊತೆ ನಿಂತ್ಕೋತೀನಿ ಅಕಸ್ಮಾತ್ ಬೆಳಗಾವಿಯನ್ನು ಮಹಾರಾಷ್ಟ್ರದ ಅವಿಭಾಜ್ಯ ಅಂಗ ಆದ್ರೆ ಅಂತ ಹೇಳ್ತಾರೆ. ಆದ್ರೆ ಯಾರೇ ಆಗಿರ್ಲಿ ಸರ್, ಐದರ್ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಸರ್, ಮೊದಲು ಕನ್ನಡತನ, ಮೊದಲು ಕನ್ನಡ ಭಾಷೆ, ಮೊದಲು ಕನ್ನಡ ನಾಡು ನುಡಿ, ಆಮೇಲೆ ನಾವು ಭಾರತೀಯರು, ಮೊದಲು ನಮ್ಮ ರಾಜ್ಯವನ್ನ ಉಳಿಸ್ಕೊಳ್ಳೋಣ, ನಮ್ಮ ಭಾಷೆಯನ್ನ ಉಳಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ಕೆಲಸವನ್ನ ಮೊದಲು ಮಾಡಬೇಕು ಸರ್. ನಿಜ ನಿಜ ನಿಜ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ, ಅವ್ರನ್ನು ಕೂಡ ಸ್ವಾಗತ ಮಾಡ್ತೀನಿ. ಮೈಸೂರಿನಿಂದ ಮೋಹನ್ ಗೌಡ್ರು ಇದ್ದಾರೆ, ಕನ್ನಡ ಪರ ಹೋರಾಟಗಾರರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆಗ್ತಿದ್ದಾರೆ. ನಟರಾಜ್ ಗೌಡ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ ಗೌಡ್ರು ಕೂಡ ಜಾಯ್ನ್ ಆಗ್ತಿದ್ದಾರೆ. ನಾರಾಯಣ ಗೌಡ್ರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಅವರು ಕೂಡ ಜಾಯ್ನ್ ಆಗ್ತಾರೆ. ನಟರಾಜ್ ಗೌಡ್ರೆ, ಈಗ ರಾಜಕೀಯ ಇಚ್ಛಾಶಕ್ತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಈಗ ಬೆಳಗಾವಿ ಭಾಗದ ರಾಜಕೀಯ ನಾಯಕರು ನೋಡ್ತಾ ಇದ್ದೀವಿ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಎಷ್ಟು ಮುತುವರ್ಜಿ ವಹಿಸ್ಕೊಂಡು ಅವರು ಮಾತಾಡ್ತಾ ಇರ್ತಾರೆ, ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇರ್ತೀವಿ, ಬೆಂಕಿ ಬಿರುಗಾಳಿ. ಆದ್ರೆ ಈ MES ಬ್ಯಾನ್ ಮಾಡುವಂತ ವಿಚಾರ ಅಂತ ಬಂದಾಗ ತಮ್ಮ ನಾಯಕರ ಈ ಹಿಂದಿನ ಹೇಳಿಕೆಗಳು ಮತ್ತೆ ಈಗ ತಮ್ಮ ಸರ್ಕಾರ ಇದೆ, ಕೇಂದ್ರಕ್ಕೆ ಶಿಫಾರಸು ಮಾಡೋದಾಗಿರ್ಬೋದು, ಎಷ್ಟಂತ ಸೇರಿಸ್ಕೊಳ್ಳೋದು ಅಂತ, ಅಂದ್ರೆ ರಾಜಕೀಯ ಲಾಭಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಕಾಂಗ್ರೆಸ್ ನಾಯಕರು. ಇಲ್ಲ, ಈಗ MES ಯಾವತ್ತಿದ್ರು ಕೂಡ ಕರ್ನಾಟಕದಲ್ಲಿ ಶಾಂತಿಯನ್ನ ಕೆದರ್ಲಿಕ್ಕೆ ಪ್ರಯತ್ನ ಮಾಡಿದೆ, ಬೆಳಗಾವಿನಲ್ಲಿ ಶಾಂತಿ ಕೆದರ್ಲಿಕ್ಕೆ ಪ್ರಯತ್ನ ಮಾಡಿದೆ. ಕೇವಲ ಸರ್ಕಾರಗಳು ಕಾನೂನಾತ್ಮಕವಾಗಿ ನಡ್ಕೊಂತವೆ ಹೊರತು ನಮ್ಗೆ ವಿವೇಚನಾಗಿ ಹೆಂಗ್ ಬರುತ್ತೋ ಹಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ನಾವು ಸಾಧ್ಯ ಆಗದಲ್ಲಿದ್ರು ಕೂಡ ಅಲ್ಲಿ ಕನ್ನಡ ಮಾತಾಡೋ ಜನಗಳದ ರಕ್ಷಣೆ ಮಾಡಿ, ಆಮೇಲೆ ಯಾರು ಮರಾಠಿಗರು ಮೂಲವಾಗಿ ಮರಾಠಿಗರು ಮಾತೃಭಾಷೆಯವರು ಇದ್ದಾರೆ, ಅವ್ರಿಗೂ ಕೂಡ ಅವರ ಭಾಷೆಯಲ್ಲೇ ಶಾಲೆಗಳನ್ನ ತಂದುಕೊಟ್ಟಿದ್ದೀವಿ ನಾವು. ನಮಗೂ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ, ಕೊಲ್ಹಾಪುರದಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಿದ್ದಾವೆ. ಆಮೇಲೆ ಕೇರಳದಲ್ಲಿ, ಆಂಧ್ರದಲ್ಲಿ ಮತ್ತೆ ತಮಿಳುನಾಡಲ್ಲಿ ಕನ್ನಡದ ಮಾಧ್ಯಮದ ಶಾಲೆಗಳಿದ್ದಾವೆ. ಹಾಗೆ ಕೂಡ ಮರಾಠಿ ಶಾಲೆಗಳು ಕೂಡ ನಮ್ಮಲ್ಲಿ ಸರ್ಕಾರಗಳು ತೆಗೆದುಕೊಟ್ಟಿದೆ. ಆದ್ರೆ ಒಂದಂದ್ರೆ ಈ ಮಹಾರಾಷ್ಟ್ರ ಸರ್ಕಾರ, ಮಹಾರಾಷ್ಟ್ರದ ರಾಜಕೀಯ ಪಕ್ಷಗಳು ಇದಕ್ಕೆ ಅವ್ರಿಗೆ ಫ್ಯೂಯಲ್, ಅವ್ರಿಗೆ ಒಂದು ಇಂಧನ ಹಾಕಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, MESಗೆ ಬೆಂಬಲ ಕೊಡ್ತಾರೆ. ಆದ್ರೆ ನೋಡಿ, ಒಂದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದ ಮೇಲೆ, ಈ ರೀತಿ ಗಣರಾಜ್ಯ ಆದ ಮೇಲೆ ಸುಪ್ರೀಂ ಕೋರ್ಟ್ ನ ಒಂದು ತೀರ್ಮಾನ ಇದೆ, ಯಾವುದೇ ರೀತಿಯಾಗಿ ಯಾವ ಜಿಲ್ಲೆಗಳು ಕೂಡ ಸ್ವೈಪ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕನ್ನಡದ ನಾಡಿನಲ್ಲಿ ಈಗ ಹೊಸೂರು ಸಂಪೂರ್ಣ ಕನ್ನಡದವರು, ಆಮೇಲೆ ಡೆಂಕನಕೋಟೆ, ತೇಣಿ, ಕೃಷ್ಣಗಿರಿ, ಧರಂಪುರಿ, ಇಲ್ಲಿ ಕಾಸರಗೋಡು, ಊಟಿ, ಇಲ್ಲೆಲ್ಲ ನಮ್ಮ ಸಂಪೂರ್ಣ ಕನ್ನಡದವರು ಇದ್ದಾರೆ. ಆದ್ರೂ ಕೂಡ ಇವನ್ ಮಹಾರಾಷ್ಟ್ರದಲ್ಲಿ ಕೊಲ್ಹಾಪುರ ಮತ್ತೆ ಸಾಂಗ್ಲಿನಲ್ಲಿ ಕನ್ನಡ ಭಾಷಿಕರು ಜಾಸ್ತಿ ಇದ್ದಾರೆ. ಹಂಗಂತ ನಾವು ಗಲಾಟೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಒಮ್ಮೆ ಒಂದು ಇತ್ಯರ್ಥ ಆದ ಮೇಲೆ ಆ ಭಾಷಿಗರು ಕೂಡ ಇಲ್ಲೇ ಬದುಕ್ತಾರೆ, ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಅವರ ಮಾಧ್ಯಮದಲ್ಲಿ ಶಾಲೆಗಳಿದ್ದಾವೆ, ಪ್ರಾಥಮಿಕ ಹಂತದಲ್ಲಿ ಅಷ್ಟಕ್ಕೆ ಮಾತ್ರ ಅವಕಾಶ ಇದೆ. ಆದ್ರೆ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಮಾಡ್ಕೊಂಡು ಪುಂಡಾಟ ಮಾಡೋದು, ಕನ್ನಡ ವಿರೋಧ ಮಾಡುವಂಥದ್ದು, ಕರ್ನಾಟಕ ರಾಜ್ಯ ಸರ್ಕಾರದ ನೀತಿಗಳನ್ನ ವಿರೋಧ ಮಾಡುವಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಅಲ್ಲಲ್ಲಿ ಬಹಳ ಬಾರಿ ಅವ್ರ ಮೇಲೆ ಕೇಸ್ಗಳಾಗಿದ್ದಾವೆ, ಅವ್ರು ಕೋರ್ಟ್ ಅಲಿತಾ ಇದ್ದಾರೆ. ಆದಾಗ್ಯೂ ಕೂಡ ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸ್ತಾ ಇದೆ. ಆಮೇಲೆ ನಮ್ಮ ಸ್ನೇಹಿತರು ಬಿಜೆಪಿ ವಕ್ತಾರರು ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿಕೆ ಕೊಟ್ರು ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನಾನು ಗಮನಿಸಿಲ್ಲ. ಆದಾಗ್ಯೂ ಕೂಡ ಸುಪ್ರೀಂ ಕೋರ್ಟ್ ನ ತೀರ್ಮಾನಕ್ಕೆ ನಾವು ಗೌರವ ಅಂತ ಅರ್ಥ. ಅವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಇದೆ ಗಡಿ ವಿವಾದ ಅಂತಂದ್ರ, ಆದ್ರೆ ಅಲ್ಲಿ ಏನ್ ತೀರ್ಮಾನ ಬಂದ್ರೆ ನಾವು ಒಪ್ಕೊಂತೀವಿ. ಯಾಕಂದ್ರೆ ನಮ್ಮ ಕಡೆ ಹೋಗ್ಲಿ ಅವ್ರ ಕಡೆ ಹೋಗ್ಲಿ ಎಲ್ಲರೂ ಒಟ್ಟಾಗಿ ನಾವು ಒಕ್ಕೂಟ ವ್ಯವಸ್ಥೆನಲ್ಲಿ ನೆರೆಹೊರೆಯ ರಾಜ್ಯಗಳು ಬಹಳ ಸೌಹಾರ್ದತೆವಾಗಿರಬೇಕು. ಆದ್ರೆ ಈ ರೀತಿಯಾಗಿ ನಾವು ಘರ್ಷಣೆಗೆ ಯಾವಾಗಲೂ ಸದಾಕಾಲ ಘರ್ಷಣೆಗೆ ನಮ್ಮ ಬಾವುಟ ಸುಡೋರು, ಕನ್ನಡಿಗರ ಮೇಲೆ ಹಲ್ಲೆ ಮಾಡೋರು, ನಮ್ಮ ಬಸ್ಸಿಗೆ ಕಲ್ಲು ಹೊಡೆಯೋರು, ಸೌಹಾರ್ದ ಏನು ಅಂತ ಇಲ್ಲ ನೋಡಿ, ಇಡೀ ಕೆಲವು ಪುಂಡರ ಕೆಲಸಕ್ಕಾಗಿ ಇಡೀ ಮಹಾರಾಷ್ಟ್ರನ ಮರಾಠಿಗರನ್ನು ನಾನು ಅವಮಾನ ಮಾಡ್ಲಿಕ್ಕೆ ಸರಿ ರೆಡಿ ಇಲ್ಲ. ಅವ್ರನ್ನ ಯಾರೇ ಆ ಪುಂಡ್ರಿದಾರಲ್ಲ, ಆ ಪುಂಡ್ರನ್ನ ಹಿಡಿದು ಒದ್ದು ಒಳಗಾಕ್ಬೇಕು, ಅವ್ರಿಗೆ ಬೇಲ್ ಕೊಡಿಸಬಾರ್ದು, ಕಾನೂನಾತ್ಮಕವಾಗಿ ಅವ್ರನ್ನ ಕಠಿಣವಾಗಿ ಅವ್ರಿಗೆ ಶಿಕ್ಷೆಯನ್ನ ಕೊಡಿಸ್ಬೇಕು. ಈಗಲೂ ತುಂಬ ಬಹಳ ಜನ ಕೇಸ್ಗಳಿದಾವೆ, ಈಗಲೂ 30-35 ಕೇಸ್ಗಳು ಅವ್ರ ಮೇಲೆ ಬಹಳ ಜನ ಕೋರ್ಟ್ ಹೋಗ್ತಿದ್ದಾರೆ. ನಾವು ಕನ್ನಡಿಗರು, ಎಸ್ಪೆಷಲಿ ಕನ್ನಡಿಗರು, ನೀವು ಒಳ್ಳೆ ಪ್ರಭು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ, ನಾವು ಶಾಂತಿ ಪ್ರಿಯರು, ಸಹನೆ ನಮ್ಗೆ ಜಾಸ್ತಿ ಇದೆ, ಸ್ವಾಭಿಮಾನ ಕಡಿಮೆ ಇದೆ. ಸಹನೆ ಜಾಸ್ತಿಯಾಗಿ ಸ್ವಾಭಿಮಾನ ಕಡಿಮೆ ಆಗಿರೋದ್ರಿಂದ ಈ ರೀತಿ ಆಗ್ತಾ ಇದೆ ನೋಡಿ. ಕಳೆದ ಒಂದು ದಶಕದಲ್ಲಿ
ಕಳೆದ ಒಂದು ದಶಕದಲ್ಲಿ ಹಿಂದಿ ಏರಿಕೆ ಕರ್ನಾಟಕದ ಮೇಲೆ ಡಬಲ್ ಆಗಿದೆ. ಸಂಸ್ಕೃತ ಏರಿಕೆ ಈಗ ಶಾಲಾ ಮಕ್ಕಳಲ್ಲಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಸಂಸ್ಕೃತನ ಕಡ್ಡಾಯ ಮಾಡಿಬಿಟ್ಟಿದ್ದಾರೆ. ಈ ರೀತಿಯ ಏರಿಕೆ ಮೂಲಭೂತವಾದಿಗಳು ಕರ್ನಾಟಕದಲ್ಲಿ ಹೇರಿಕೆ ಮಾಡ್ತಾ ಇದ್ದಾರೆ. ಅವನ್ನು ಕೂಡ ನಾವು ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋರಾಟದ ಅಗತ್ಯ ಇದೆ. ಓಕೆ, ಬೆಳಗಾವಿಯಿಂದ ಅಶೋಕ್ ಚಂದರ್ಗೆ ಅವರು ಜಾಯ್ನ್ ಆಗ್ತಿದ್ದಾರೆ, ಕನ್ನಡ ಪರ ಹೋರಾಟಗಾರರು. ಇವರು ಕೂಡ ಮುಂಚೂಣಿಯಲ್ಲಿ ಇರ್ತಾರೆ ಕನ್ನಡ ಭಾಷೆ ಗಡಿ ವಿಚಾರ ಅಂತ ಬಂದಾಗ. ಅಶೋಕ್ ಚಂದ್ರ ಅವರಿಗೆ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ನಿಮ್ಮ ಪ್ರಶ್ನೆ ನನಗಿದೆ, ಬಹಳ ದಿನಗಳಿಂದ ಕೇಳಬೇಕಂತ ಅನ್ಕೊಂಡಿದ್ದೆ. ಈಗ ನೋಡಿ, ನಿಮಗೆ ಆಳಾಗಲ ಎಲ್ಲವೂ ಕೂಡ ಗೊತ್ತಾಗಿರುತ್ತೆ ಸ್ಥಳೀಯರಾಗಿ. ಈಗ ಈ MS ಪುಂಡ್ರ ಈ ದಬ್ಬಾಳಿಕೆ ಏನಿದೆ, ಈ ದೌರ್ಜನ್ಯ ಏನಿದೆ, ಅಥವಾ ಇಷ್ಟು ಅವರು ಆರ್ಭಟಿಸಲಿಕ್ಕೆ ಕಾರಣ ಏನು ಸರ್? ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಈ ರೀತಿಯಾಗಿ ತಮ್ಮನ್ನ ತಾವು ಮತ್ತೆ ತೋರಿಸ್ಕೊಳ್ಬೇಕು ಸಮಾಜದಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಕೆಲವೊಂದು ದುರ್ಘಟನೆಗಳಿಗೆ ಕಾರಣ ಆಗ್ತಿದ್ದಾರೆ, ಹೇಗೆ? ಈಗ ಮಹಾರಾಷ್ಟ್ರದವರು 2004ರಲ್ಲಿ ಈ ಗಡಿವಾದ ಪ್ರಕರಣವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಓಕೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸು 2004ರಿಂದ ಬಾಕಿ ಇದೆ. ಈಗ ಆ ಸುಪ್ರೀಂ ಕೋರ್ಟ್ ಕೇಸ್ ಇದ್ದಾಗ ಗಡಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಹೊರಗೆ ಯಾವುದೇ ಚಟುವಟಿಕೆ ನಡೆಸುವುದು, ಆ ಚಳವಳಿ ಮಾಡೋದು, ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ನಾವು ಹೇಳ್ತಾ ಬಂದೇವಿ. ಸುಪ್ರೀಂ ಕೋರ್ಟಿಗೆ ಹೋದವರು ಯಾರು? ಮಹಾರಾಷ್ಟ್ರದವರು. ಅಲ್ಲಿ ಒಂದು ಕಡೆ ನ್ಯಾಯಾಂಗದ ಮೊರೆ ಹೋಗ್ತಾರೆ, ಒಂದು ಕಡೆ ಕಾನೂನು ಹೋರಾಟ ಮಾಡ್ತಾರೆ, ಮತ್ತೊಂದು ಕಡೆ ಬೀದಿ ಚಳವಳಿ ಮಾಡ್ತಾರೆ. ಅದಕ್ಕೆ ನಾವು ಕಳೆದ ಒಂದು 10-15 ವರ್ಷದಿಂದ ಹೇಳ್ತಾ ಬಂದೀವಿ ಕರ್ನಾಟಕ ಸರ್ಕಾರಕ್ಕೆ, ನೀವು ಒಂದು ಕಂಟೆಂಪ್ಟ್ ಆಫ್ ಕೇಸ್ ಫೈಲ್ ಮಾಡ್ರಿ, ಅವರ ನಿರ್ಬಂಧವನ್ನು ತೊಗೊಂಬರ್ರಿ, ಅವ್ರ ಮೇಲೆ ತೊಗೊಂಬರ್ರಿ, ನಮ್ಮ ಮೇಲೆ ತೊಗೊಂಬರ್ರಿ, ಹೋರಾಟಗಾರರು ಇರ್ಬಹುದು. ಅದನ್ನ ನಮ್ಮ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ನೀವು ಅವ್ರಿಗೆ ನಾವು ಬಹಳಷ್ಟು ಸಲ ಅವರಿಗೆ ಸವಾಲು ಹಾಕಿದ್ವಿ, MS ಅವ್ರಿಗೆ, ನೀವು ನಿಮಗೆ ಕಾನೂನು ಹೋರಾಟ ನಂಬಿಕೆ ಇದ್ರೆ ಸುಪ್ರೀಂ ಕೋರ್ಟ್ ನ ಮಾಡ್ರಿ, ಇಲ್ಲ ಬೀದಿ ಚಳವಳಿ ನಂಬಿಕೆ ಇದ್ರೆ ಬೀದಿ ಚಳವಳಿ ಮಾಡ್ರಿ. ಇದಕ್ಕೆ ನಮ್ಮ ಸರ್ಕಾರದ ಒಂದು ಸಡಿಲು ನೀತಿ ಇದಕ್ಕೆ ಕಾರಣ. ಸುಪ್ರೀಂ ಕೋರ್ಟ್ ಆ ಕೇಸ್ ಇದ್ದಾಗ ಮಹಾರಾಷ್ಟ್ರ ಆಗಲಿ, ಮಹಾರಾಷ್ಟ್ರ ಬೆಂಬಲದ ಸಂಘಟನೆಗಳಾಗಲಿ ಈ ರೀತಿ ಬೀದಿ ಚಳವಳಿ ಮಾಡೋದು, ದಂಗೆ ಮಾಡುವುದು, ಇದು ನ್ಯಾಯಾಂಗ ನಿಂದನೆ ಅಂತ ಹೇಳ್ತಾ ಬಂದಿವಿ. ನಂಬರ್ 2, ಈ MES 57ರಿಂದ ಇತಿಹಾಸ ನೋಡಿದ್ರೆ 1957ರಿಂದ ಆರಂಭದಲ್ಲಿ 7 ಸೀಟ್ ಗೆಲ್ತಿದ್ರು, ಆಮೇಲೆ 5 ಆಯ್ತು, 4 ಆಯ್ತು, 2 ಆಯ್ತು. 1999ರಲ್ಲಿ ಸಂಪೂರ್ಣ ಗಡಿಭಾಗಿ ಸೋತ್ ಹೋದ್ರು. MES ಇವತ್ತಿಂದ ಕಥೆ ಹೇಳ್ತೀನಿ, ಇತಿಹಾಸ ಬೇಡ. ಈಗ ಒಬ್ಬರು ನಮ್ಮ ಗೆಳೆಯರು ಹೈಕೋರ್ಟಿಗೆ ಒಂದು PI ಹಾಕಿದ್ರು ಮೊನ್ನೆ, ಒಂದು ಹೋದ ತಿಂಗಳು. ಏನಂತ? MES ಕರಾಳ ದಿನ ಆಚರಣೆಯನ್ನ ನಿರ್ಬಂಧಿಸಬೇಕು ಅಂತ ಹೇಳಿ. ಅವ್ರ ಜಡ್ಜ್ಮೆಂಟ್ ಏನ್ ಕೊಟ್ರು ಅಂದ್ರೆ, ನಾವು ನಿರ್ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ MES ಅವರು ಯಾವುದೇ ಚಟುವಟಿಕೆ ಮಾಡಬೇಕಾದ್ರೆ ಜಿಲ್ಲಾಡಳಿತ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು. ಒಂದ್ ವೇಳೆ ಅನುಮತಿ ಪಡೆಯದೆ ಏನಾದ್ರೂ ಕಾರ್ಯಕ್ರಮ ಮಾಡಿದರೆ ಅದು ಕಂಟೆಂಪ್ಟ್ ಆಗ್ತದೆ, ಅದನ್ನ ನಮ್ಗೆ ಗಮನಕ್ಕೆ ತರಬೇಕು ಅಂತ ಹೈಕೋರ್ಟ್ ಹೋದ ತಿಂಗಳು ಒಂದು ಜಡ್ಜ್ಮೆಂಟ್ ಕೊಟ್ಟಿದೆ. ಇವತ್ತಿನ ಪರಿಸ್ಥಿತಿ, ಇವತ್ತು ಕರಾಳ ದಿನ ಆಯ್ತು, ಅವರಿಗೆ 100 ಜನ ಸೇರಿದಾಗ ನಮ್ಮ ಜಿಲ್ಲಾಡಳಿತ, ನಮ್ಮ ಪೊಲೀಸರು ಅವ್ರನ್ನ ಬಂಧಿಸಬೇಕಾಗಿತ್ತು, ಬಂಧಿಸಿ ಆಮೇಲೆ ಒಂದು ಕೇಸ್ ತಗೊಂಡ್ಬಿಡ್ಬೇಕಾಗಿತ್ತು. ಅವ್ರನ್ನ ಮೆರವಣಿಗೆಗೆ ಅವಕಾಶ ಕೊಟ್ಟದ್ದು ಏಕೆ? ಇವತ್ತಿನ ಪ್ರಶ್ನೆ. ಇವತ್ತು ಮುಂಜಾನೆ, ಶನಿವಾರ ಮುಂಜಾನೆ ಆಗಿದ್ದ ಘಟನೆ, ಅವರು ದೊಡ್ಡ ಮೋರ್ಚಾ ಮಾಡಿದ್ರು, ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡಿದ್ರು. ಇವತ್ತಿಂದ ಪ್ರಕರಣ ಹೇಳ್ತಾ ಇದ್ದೇನೆ ನಾನು, ಅವ್ರು ಯಾಕೆ ಮೆರವಣಿಗೆ ಮಾಡಕ್ ಅವಕಾಶ ಕೊಟ್ರಿ? ನನಗೆ ಅನಿಸ್ತದೆ ನಮ್ಮ ರಾಜಕಾರಣಿಗಳು MES ಅನ್ನ ನೀರು ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದಾರೆ. ನಮ್ಮ ಸರ್ಕಾರದ ಸಡಿಲು ನೀತಿಯ ಕಾರಣ ಅದಕ್ಕೆ MES ಬೆಳೆದಿದೆ. ಹೌದು, ಬರ್ತೀನಿ ಅಶೋಕ್ ಚಂದ್ರ ಅವರಿಗೆ. ಮೋಹನ್ ಕುಮಾರ್ ಗೌಡ ಸರ್, ಈಗ ಬರೀ ಕನ್ನಡ ಪರ ಹೋರಾಟಗಾರ ಅಷ್ಟೇ ಕನ್ನಡವನ್ನು ಉಳಿಸುವಂತ ಕೆಲಸ ಮಾಡಬೇಕಾ? ನಿಜಕ್ಕೂ ಒಂದು ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ತಮ್ಮಂತ ಹೋರಾಟಗಾರರು ಹೋರಾಟವನ್ನ ಮಾಡದೇ ಇದ್ದಿದ್ರೆ ಇನ್ನೂ ಆ ಪುಂಡರ ಹಾವಳಿ ಹೆಚ್ಚಾಗ್ತಾ ಇತ್ತು. ಹಾಗಾಗಿನೇ ಇಲ್ಲಿ ಪ್ರತಿಯೊಬ್ಬ ಕನ್ನಡಿಗರಾಗಿ ಆ ಕನ್ನಡಿಗನ ಕರ್ತವ್ಯ ಈ ಸಂದರ್ಭದಲ್ಲಿ ಏನಾಗಿರ್ಬೇಕು ಅಂತ ಸ್ಥಳೀಯವಾಗಿ ನಾವು ನೋಡ್ತಾ ಇದ್ದೀವಿ. ಕೆಲವರು ಅವ್ರ ಜೊತೆಗೆ ಬೆಂಬಲವನ್ನ ಕೊಡ್ತಾನೆ ಇದ್ದಾರೆ, ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲೇ ಆಶ್ರಯವನ್ನ ಪಡ್ಕೊಂಡು ಅವ್ರಿಗೆ ಏನು ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ. ಅಂಥವ್ರಿಗೆ ನಾಳದ್ರೋಹಿಗಳಂತ ನಾವು ಕಡಾಖಂಡಿತವಾಗಿ ಹೇಳ್ತೀವಿ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಹೇಗಿರಬೇಕು ಅನ್ನೋದಿಲ್ಲಿ. ಮೋಹನ್ ಸರ್, ಕೇಳಿಸ್ತಾ ಇದೆ ಅಲ್ವಾ? ಎಸ್ ಸರ್. ಈಗ ಕನ್ನಡಿಗರ ಜವಾಬ್ದಾರಿ, ಕನ್ನಡಿಗರ ಕರ್ತವ್ಯ, ಈಗ ನಾವು ಬೇರೆಯವರು ಹೇಳಿದ್ರು ಅಥವಾ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟು ಅಂತ ಹೇಳಿ ನಾವು ಹೋರಾಟಕ್ಕೆ ಧುಮುಕುದಲ್ಲ.
ನಮಗೆ ಸ್ವಾಭಿಮಾನದ ಒಂದು ಅಸ್ಮಿತೆಯ ಪ್ರಶ್ನೆ ಬಂದಾಗ ನಾವು ಯಾವ ರೀತಿ ಕನ್ನಡಿಗರು ಈ ಸಂದರ್ಭದಲ್ಲಿ ಜಾಗೃತರಾಗಿರ್ಬೇಕು ಅಂತ, ಈ ದುಷ್ಟಶಕ್ತಿಗಳನ್ನ ತಡೆಯುವಂತ ಕೆಲಸ ಹೇಗೆ ಮಾಡಬೇಕು ಅನ್ನೋದು ಮತ್ತು ಕನ್ನಡ ಹೋರಾಟಗಾರರ ಕರ್ತವ್ಯ ಅಲ್ಲ. ಹೌದು, ಕನ್ನಡಿಗರನ್ನ ಬೇಕಾದಂತಹ ಕರ್ತವ್ಯ ಕರ್ತವ್ಯವನ್ನು ಈ ರಾಜ್ಯ ಸರ್ಕಾರ ಕೂಡ್ಲೆ ಕನ್ನಡಿಗರನ್ನ, ಕನ್ನಡದ ಗಡಿಯನ್ನ ಕಾಯೋ ಅಂತ ಕೆಲಸ ಮಾಡಿದಿದ್ರೆ ಕನ್ನಡದ ಮಕ್ಕಳು ಬೀದಿಗಿಳಿತಾ ಇರಲಿಲ್ಲ. ನಿಜ. ಕನ್ನಡದ ಮಕ್ಕಳು ಬೀದಿಗಿಳಿದಾಗ ಅವ್ರನ್ನ ದಂಡಿಸುವಂತ ಕೆಲಸ ಮಾಡ್ತೀರಿ. ಅದೇ MES ಪುಂಡಾಟಿಕೆ ಮಾಡಿದಂತ ಸಂದರ್ಭದಲ್ಲಿ ಮೃದು ಧೋರಣೆಯನ್ನ ತಾಳ್ತೀರಿ. ಇದು ಯಾವ ನೀತಿ? ಈ ನೀತಿಗಳಿಂದನೇ ಒಂದ್ ರೀತಿಯಲ್ಲಿ MES ಪುಂಡಾಟಿಕೆ ಮೆರಿತಾನೇ ಬರ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಅಂಕೆ ಸಂಖ್ಯೆಗಳಿಲ್ಲದೆ ನಮ್ಮನ್ನ ಯಾರು ಏನೂ ಮಾಡಕ್ಕಾಗಲ್ಲ ಅನ್ನುವಂತ ರೀತಿಯಲ್ಲಿ ದಬ್ಬಾಳಿಕೆಯನ್ನ ಮಾಡ್ತಾನೆ ಇದ್ದಾರೆ ನಿರಂತರವಾಗಿ. ಅದರಲ್ಲೂ ವಿಶೇಷವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಚಾಲೆಂಜ್ ಮಾಡಿ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಬೀದಿಗಿಳಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಕೈ ಕಟ್ ಕೂತಿರೋಂಥದ್ದು ಎಷ್ಟು ಸರಿ? ಅನಾವಶ್ಯಕವಾಗಿ ಗಡಿ ವಿಚಾರವನ್ನ ತೆಗೆದು ಆಗಾಗ್ಗೆ ಪುಂಡಾಟಿಕೆ ಮೆರೆಯುವಂತ MESಗಳ ಪುಂಡಾಟಿಕೆಗೆ ಕಡಿವಾಣ ಹಾಕ್ಬೇಕಾಗಿದ್ದು ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಾ ಇರೋದು ಏತಕ್ಕಾಗಿ? ತಮ್ಮ ಓಟಿನ ತೆವಲಿಗಾಗಿ ಮೂರು ಪಕ್ಷಗಳು ಇದನ್ನ ಬೆಳೆಸ್ತಾ ಬರ್ತಾನೆ ಇದಾರೆ ಹೊರತು ಇದಕ್ಕೊಂದು ಅಂತ್ಯ ಆಡೋಂತ ಕೆಲಸವನ್ನ ಮಾಡ್ಲೇ ಇಲ್ಲ. ಈಗ್ಲಾದ್ರೂ ಕೈ ಮುಗಿದು ಕೇಳ್ಕೊಂತೀವಿ, ಕನ್ನಡ ಚಳುವಳಿಗಾರರು ಸರ್ಕಾರಗಳು ಯಾವಾಗ ಕೈ ಕಟ್ಟಿ ಕುಳಿತಾರೆ ಆಗ ಕನ್ನಡದ ಹೋರಾಟಗಾರರು ಬೀದಿಗಿಳಿದು ಅನಿವಾರ್ಯ ಕಾರಣದಿಂದ ಹೋರಾಟ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಮೊಕದ್ದಮೆಗಳನ್ನ ಹೂಡಿ ಜೈಲ್ಗಟ್ಟುವಂತ ಕೆಲಸವನ್ನ ಮಾಡ್ತೀವಿ. ನಿಮ್ಮ ಜೈಲ್ಗಟ್ಟಂತ ಕೆಲಸಕ್ಕೆ ನಾವು ಯಾವತ್ತೂ ಕನ್ನಡ ಹೋರಾಟಗಾರರು ಎದುರಲೂ ಇಲ್ಲ. ನಿರಂತರವಾಗಿ ಹೋರಾಟ ನಡೆಸ್ಕೊಂಡೇ ಬರ್ತಾ ಇದ್ದೀವಿ. ಆದ್ರೆ ಒಂದು ಅಂತ್ಯ ಅನ್ನೋಂಥದ್ದು ಹಾಡಬೇಕಾದಂತ ಸರ್ಕಾರಗಳು ಕೈ ಕಟ್ಟು ಕುಂತಿರೋದು ನಿಜವಾಗ್ಲೂ ಹೇಯವಾದಂಥದ್ದು, ಖಂಡನೀಯವಾದಂಥದ್ದು. ಎಸ್ ಮತ್ತೆ ಬರ್ತೀನಿ ಸರ್. ದಿಲೀಪ್ ಅವರು, ಈಗ ಅವರು ಮಹಾರಾಷ್ಟ್ರ ಸರ್ಕಾರದವರು, ಅಲ್ಲಿನ ಸಚಿವರು ನೇರವಾಗಿ ಆಹ್ವಾನ ಕೊಡ್ತಿದ್ದಾರೆ ಮರಾಠಿ ಮಾಧ್ಯಮದಲ್ಲಿ ಓದುವಂಥವ್ರಿಗೆ ಏನಿದ್ದಾರೆ, ಮಕ್ಕಳು ಏನಿದ್ದಾರೆ, ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಕ್ಕೆ ಬನ್ನಿ, ಅಥವಾ ನಿಮಗೆ ಉದ್ಯೋಗ ಕೊಡ್ತೀವಿ ಬನ್ನಿ, ಅಥವಾ ಕೆಲವೊಂದಿಷ್ಟು ಆರೋಗ್ಯ ವಿಮೆಯನ್ನು ಮಾಡಿಸಿದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಇಲ್ಲಿ ಸರ್ಕಾರ, ನಿಮ್ಮ ಸರ್ಕಾರದ ಕೂಡ ಜತ್ತು ಅಕ್ಕಲಕೋಟೆ ಏನಿದೆ, ಆ ಸಂದರ್ಭದಲ್ಲಿ ಅವರು ಕರ್ನಾಟಕ ಸೇರಿಸ್ಕೊಳ್ಳಿ ಅಂತ ಬಂದರೂ ಕೂಡ ನಿಮ್ಮ ಸರ್ಕಾರ ಅವಾಗ ಗಟ್ಟಿ ನಿರ್ಧಾರ ಮಾಡಲಿಲ್ಲ, ಅವಾಗ ಚಿಂತನೆಯನ್ನು ಕೂಡ ಮಾಡಿರಲಿಲ್ಲ. ಹಾಗೆ ಸುಮ್ಮನೆ ಕೇಳಿದ್ರು ಬಿಟ್ಬಿಟ್ರು ಅಂತ ನಿಮ್ಮ ಸರ್ಕಾರ ಇದ್ದಾಗ. ಅಲ್ಲ ಸರ್, ನೋಡಿ, ಈಗ ಯಾವುದೇ ಸರ್ಕಾರ ಇದ್ರೂ ಸಹ ಕನ್ನಡಿಗರ ಪರವಾಗಿ ಇರಲೇಬೇಕಾಗುತ್ತೆ ಸರ್. ಯಾವ ನಾಡು ನುಡಿ ಭಾಷೆ ಅಂತ ಇದ್ರೇನೆ ಯಾವುದೇ ಒಂದು ಸರ್ಕಾರ ಉಳಿಲಿಕ್ಕೆ ಸಾಧ್ಯ. ಇವತ್ತು ನೋಡಿ, ಇವತ್ತು ಅಲ್ಲಿ ಆಗ್ತಿರ್ತಕ್ಕಂಥ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಯಾರು? ಇದೇ ಶಿವಸೇನೆ ಬಣದ ಸಂಜಯ್ ಪವಾರ್ ಮತ್ತೆ ವಿಜಯ ದೇವಣೆ ಅಂತ ಹೇಳಿ, ಅದು ಉದ್ಧವ್ ಠಾಕ್ರೆ ಬಣದವರು. ಸೊ ಅದು ನಾನು ಇಲ್ಲಿ ರಾಜಕೀಯ ತರಲಿಕ್ಕೆ ಹೋಗಲ್ಲ. ಯಾರು ಸಹ ಯಾವ ಕರ್ನಾಟಕದಲ್ಲಿ ಯಾವ ರಾಜಕೀಯ ಪಕ್ಷಗಳು ಸಹ ಕನ್ನಡಿಗರ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಂತ ನಾನು ಅನ್ಕೊಳ್ತೀನಿ, ಎಕ್ಸೆಪ್ಟ್ ಬೆಳಗಾವಿ ಭಾಗದ ಕೆಲವು ರಾಜಕಾರಣಿಗಳು. ನಾನು ಅವಾಗಲೇ ನಿಮ್ಗೆ ಹೇಳಿದೆ, ಯಾಕೆಂತಂದ್ರೆ ಅವರಿಗೆ ಒಂದು ರಾಜಕೀಯ, ಅವ್ರಿಗೊಂದು ಪಾಲಿಟಿಕ್ಸ್ ಮಾಡಬೇಕು, ಒಂದು ಮತ ಬ್ಯಾಂಕ್ಗೋಸ್ಕರ ಮಾಡಬೇಕು, ಮತ ಬ್ಯಾಂಕ್ಗೋಸ್ಕರ ಅಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಯಾವುದೇ ಕಾರಣಕ್ಕೂ ನಾವು ನೋಡಿ, ಇವತ್ತು ಕರ್ನಾಟಕದಲ್ಲಿ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ನಮ್ಮ ಕನ್ನಡ ಹೋರಾಟಗಾರರು ಹೇಳಿದ್ರು, ಅಂದ್ರೆ ನಾವ್ ಯಾಕೆ ಹೋರಾಟ ಮಾಡಬೇಕು ಸರ್? ಕನ್ನಡ ಹೋರಾಟಗಾರನ ಯಾಕೆ ಮಾಡ್ಬೇಕು ಸರ್? ಎಲ್ಲರೂ ನಮ್ಮೆಲ್ಲರ ಕರ್ತವ್ಯ, ನಮ್ಮ ಕರ್ತವ್ಯ, ನಿಮ್ ಕರ್ತವ್ಯ, ಎಲ್ಲರ ಕರ್ತವ್ಯ. ಪ್ರತಿಯೊಬ್ರು ಸಹ ಹೋರಾಟ ಮಾಡಬೇಕು. ಪ್ರತಿಯೊಬ್ಬರದು ನಮ್ಮ ಆಸ್ಮಿತೆ ಕನ್ನಡ ಅಂತಕ್ಕಂಥದ್ದು, ನಾವು ಕಲ್ತಿರ್ತಕ್ಕಂಥ ಭಾಷೆ, ನಮ್ಮ ತಾಯಿ ಭಾಷೆ, ನಮ್ಮ ನಾಡು ನುಡಿ ಭಾಷೆ. ನಾವು ನಮ್ಮ ಭಾಷೆಯನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಸುಮಾರು 2000 ವರ್ಷ ಇತಿಹಾಸ ಉಳ್ಳಂತಕ್ಕಂಥ ಭಾಷೆ, ಸುಮಾರು 8 ತಲೆಮಾರು 8 ರಾಜಮನೆತನಗಳು ಹಾಳಿರ್ತಕ್ಕಂಥ ಭಾಷೆಯನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಯಾರು ಉಳಿಸ್ಲಿಕ್ಕಾಗುತ್ತೆ ಸರ್? ಮತ್ತೆ ಕನ್ನಡ ಉಳ್ಕೊಂಡ್ರೆ ನಾವು ಉಳ್ಕೊಂತೀವಿ ಸರ್. ಕನ್ನಡ ಪರಂಪರೆಯನ್ನು ನಾವು ಉಳಿಸ್ಬೇಕು, ಕನ್ನಡ ಒಂದು ಸಂಸ್ಕೃತಿಯನ್ನು ಉಳಿಸಬೇಕು. ಆದ್ರೆ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಸರ್, ಒಂದು ರಾಜಕೀಯಕ್ಕೆ ಸೀಮಿತ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ನಾನು ಇವತ್ತು ಕನ್ನಡ ಭಾಷೆ ಬೆಳಿಬೇಕು ಅಂತಂದ್ರೆ ಕನ್ನಡ ಶಾಲೆಗಳು ಉಳಿಬೇಕು ಸರ್. ನಿಮ್ಗೆ ಅವಾಗಲೇ ಹೇಳಿದೆ, ಕನ್ನಡ ಶಾಲೆಗಳು ಉಳಿಲ್ಲ ಅಂತಂದ್ರೆ ಕನ್ನಡ ಭಾಷೆ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು
ಅಲ್ಪ ಸ್ವಲ್ಪ ಏನಾದ್ರೂ ಕನ್ನಡ ಹೋರಾಟಗಾರರು ಬರ್ತಾ ಇದ್ದಾರೆ ಅಂತಂದ್ರೆ ಕನ್ನಡ ಶಾಲೆಗಳಿಂದಲೇ ಬರ್ತಾ ಇರ್ತಕ್ಕಂಥದ್ದು. ಸರ್ ಇವತ್ತು ಒಂದ್ ನಿಮಿಷ ನೋಡಿ, ಇವತ್ತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ನಾನು ಕನ್ನಡ ರಾಮಯ್ಯ, ಸಂಧಿ, ಸಮಾಸ, ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ಕೊಂಡ್ಬಂದ್ರು. ನಾವು ಅನ್ಕೊಂಡಿದ್ದು ಕನ್ನಡವನ್ನ ಯಾವ್ದೋ ನೆಕ್ಸ್ಟ್ ಲೆವೆಲ್ ತೆಗೆದುಕೊಂಡು ಹೋಗ್ಬಿಡ್ತಾರೆ ಅಂತ. ಅವ್ರು ಬಂದಾದ್ಮೇಲೆ ಆಯ್ತಲ್ಲ ಆ ಸಮಸ್ಯೆಗಳು. ಸರ್ ನೋಡಿ, ಇವತ್ತು ಕನ್ನಡ ಭಾಷೆ ಯಾವ ಸಮಸ್ಯೆ ಆಗಿದೆ, ಕನ್ನಡ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು 21,255 ಸರ್ಕಾರಿ ಶಾಲೆಗಳ ಚಾವಣಿಗಳು ಸೋರ್ತಾ ಇದಾವೆ. ಸಿದ್ದರಾಮಯ್ಯನವ್ರ ಸರ್ಕಾರ ಕಣ್ಮುಚ್ಚುಮ್ನೆ ಕೂತ್ಕೊಂಡಿದೆ. 5,412 ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಸೊ ಅದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಸುಮಾರು 762 ಶಾಲೆಗಳು ಮುಚ್ಚಿದಾವೆ ಇವ್ರು ಬಂದಾದ್ಮೇಲೆ. ಮತ್ತೆ 61,625 ಶಾಲಾ ಶಿಕ್ಷಕರ ಕೊರತೆ ಇದೆ. ಮತ್ತೆ PUC ರಿಸಲ್ಟ್ 12% ಡೌನ್ ಆಗಿದೆ. SSLC ರಿಸಲ್ಟ್ 6 ವರ್ಷದಲ್ಲಿ ಅತಿ ಕಡಿಮೆ ರಿಸಲ್ಟ್ ಡೌನ್ ಆಗಿದೆ. ಸೊ ಇವ್ರು ಅಧಿಕಾರಕ್ಕೆ ಕನ್ನಡದ ಹೆಸರು ಹೇಳ್ಕೊಂಡು, ಕನ್ನಡದ ಅಸ್ಮಿತೆ ಹೆಸರು ಹೇಳ್ಕೊಂಡು ಸಿದ್ದರಾಮಯ್ಯನವರು ಬಂದಂತವ್ರು ನಾವು ಅನ್ಕೊಂಡಿದ್ದು ಕನ್ನಡವನ್ನ ಉದ್ಧಾರ ಮಾಡ್ತಾರೆ, ಕನ್ನಡವನ್ನ ಬೆಳೆಸ್ತಾರೆ, ಕನ್ನಡ ಶಾಲೆಗಳನ್ನೇ ಬೆಳೆಸ್ತಾರೆ ಅಂತ. ಆದ್ರೆ ಇವತ್ತು ಆದಂತದ್ದು ಸಿದ್ದರಾಮಯ್ಯನವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಬರಲಿಲ್ಲ ಅನ್ಸ್ತದೆ. ಸರ್ ಇವತ್ತು ಒಂದು ಕಟ್ಟುನಿಟ್ಟಿನ ಕ್ರಮದ ಅವಶ್ಯಕತೆ ಇದೆ. ಅವ್ರ ಮೇಲೆ ನಿಷೇಧ ಇರ್ತೀವೋ, ಮತ್ತೊಂದು ಮಾಡ್ತೀವೋ, ಅವ್ರನ್ನ ಗಡಿಪಾರು ಮಾಡ್ತೀವೋ, ಆ ಬೆಳಗಾವಿನಲ್ಲಿ ನಡೀತಾ ಇರತಕ್ಕಂತ ಈ MES ಪುಂಡರನ್ನ ಒದ್ದು ಆಚೆ ಕಳಿಸ್ತಕ್ಕಂತ ಅವಶ್ಯಕತೆ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ನಿಮ್ಗೆ ಅವಾಗಲೇ ಹೇಳಿದೆ ನಾನು, ಈ ವಿಚಾರದ ರಾಜಕಾರಣ ತರಲೇಬಾರ್ದು. ಯಾರೋ ಸಪೋರ್ಟ್ ಮಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟ್ ಮಾಡ್ತಾರೆ, ಸತೀಶ್ ಜಾರಕಿಹೊಳಿ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ. ಸೊ ಸಪೋರ್ಟ್ ಮಾಡ್ತಕ್ಕಂಥವ್ರು ನಾಡದ್ರೋಹಿಗಳೇ. ಅದು ಯಾರಾದ್ರೂ ಆಗಿರ್ಲಿ, ಯಾವ ಪಕ್ಷದವನಾಗಿರ್ಲಿ, ಅವರು ನಾಡದ್ರೋಹಿಗಳೇ. ನಮ್ಮ ನಾಡು, ನಮ್ಮ ರಾಜ್ಯದಲ್ಲಿದ್ದು, ನಮ್ಮ ಅನ್ನ ತಿಂದು, ನಮ್ಮ ನೀರು ಕುಡಿದು, ನಮ್ಮ ಗಾಳಿ ತೆಗೆದುಕೊಂಡು ನಮ್ಮ ನಾಡಿನ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾರೆ ಅಂತಂದ್ರೆ ಅವ್ರು ನಾಡದ್ರೋಹಿಗಳೇ. ಅಂತವ್ರು ಆಚೆ ಕಳಿಸ್ಲೇಬೇಕು. ನಾವು ಇವತ್ತು ಕನ್ನಡ ಭಾಷೆಯನ್ನ ಬೆಳೆಸ್ತಕ್ಕಂಥ ಅವಶ್ಯಕತೆ ಇದೆ. ಕರ್ನಾಟಕದಲ್ಲಿದ್ದು ನಾವು ಕನ್ನಡಿಗರು 7 ಕೋಟಿ ಜನ ಇದ್ದು ನಾವು ಕನ್ನಡ ಬೇಕು ಅಂತ ನಾವು ಹೋರಾಟ ಮಾಡೋ ಪ್ರತಿಯೊಬ್ಬರು ಸಹ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಕೇವಲ ಯಾರೋ ಕನ್ನಡ ಹೋರಾಟಗಾರರು ಮಾಡ್ತಾರೆ, ಕನ್ನಡ ಪರ ಸಂಘಟನೆಗಳು ಮಾಡ್ತಾರೆ, ಅದು ಅವ್ರ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿನೂ ಸಹ. ಸರ್ ನಿಜ. ನಟರಾಜ್ ಗೌಡ್ರೆ, ಈಗ ತಮ್ಮ ಭಾಗದ ಬೆಳಗಾವಿಯ ನಾಯಕರು ಪ್ರಭಾವಿಯಾಗಿದ್ದಾರೆ ಅಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರು, ಸತೀಶ್ ಜಾರಕಿಹೊಳಿ ಏನಿದ್ದಾರೆ, ಅಥವಾ ಸೌದೆ ಏನಿದ್ದಾರೆ, ಅವರು ಬಾಯಿಂದ ಹೇಳಿಸ್ಬಿಟ್ಟು ನೋಡೋಣ. MES ಪುಂಡಾಟಿಕೆ ಅಥವಾ ಪುಂಡ್ರಿಗೆ ನಾವು ಪಾಠ ಕಲಿಸ್ತೀವಿ, ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಏನು ಕಾನೂನಾತ್ಮಕವಾಗಿ ಹೋರಾಟ ಇದೆಯೋ ಅದನ್ನ ಮಾಡೇ ಮಾಡ್ತೀವಿ ಅಂತ ನೋಡ ಘಂಟಾಘೋಷವಾಗಿ ಓಪನ್ ಆಗಿ ಹೇಳ್ಬಿಡಿ ನೋಡ ನಿಮ್ಮ ಕಾಂಗ್ರೆಸ್ ನಾಯಕರಿಗೆ. ಈಗ ಕಾಂಗ್ರೆಸ್ ನಾಯಕರು ಆತರ ಮಾತನ್ನ ಯಾವತ್ತೂ ಹೇಳಿಲ್ಲ, ಬಿಜೆಪಿ ನಾಯಕರು ಹೇಳಿಲ್ಲ, ಬೇರೆ ಯಾವ ರಾಜಕೀಯ ನಾಯಕರು ಹೇಳಕ್ ಸಾಧ್ಯ ಆಗಿಲ್ಲ. ವೋಟ್ ಬ್ಯಾಂಕ್ ಅಂತ ಒಪ್ಕೊಂಡ್ರಲ್ಲ ಸರ್, ಥ್ಯಾಂಕ್ ಯು, ನೀವು ಡೈರೆಕ್ಟ್ ಒಪ್ಕೊಂಡ್ಬಿಟ್ರಿ. ಇಲ್ಲ, ನಮ್ಗೆ ಮರಾಠಿಗರು ಯಾವತ್ತು ನಮ್ಗೆ ವೋಟ್ ಬ್ಯಾಂಕ್ ಅಲ್ಲ ಕಾಂಗ್ರೆಸ್ಗೆ. ಯಾಕಂದ್ರೆ ಮರಾಠ ಅಭಿವೃದ್ಧಿ ನಿಗಮ ಮಾಡಿದ್ದೆ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು. ಹೌದು, ಮರಾಠ ಅಭಿವೃದ್ಧಿ ನಿಗಮ ಮಾಡಿ ಅವ್ರಿಗೆ ಪುಂಡ್ರಿಗೆ ಹಣ ಸೌಕರ್ಯ ಕೊಡುವಂತ ಕೆಲಸವನ್ನು ಮಾಡಿದ್ದೆ ಬಿಜೆಪಿ. ಆಯ್ತಾ, ಅವ್ರಿಗೆ ಸವಲತ್ತುಗಳು ಕೊಡುವಂತ ಕೆಲಸ ಮಾಡಿದ್ದೆ ಬಿಜೆಪಿ. ಅದು ನಾವು ಅಭಿವೃದ್ಧಿ ಎಲ್ಲರೂ ಪುಂಡಾಟಿಕೆ ಮಾಡ್ತಾ ಇಲ್ಲ ಸರ್, ನೀವು ಅದನ್ನ ಹೇಳ್ಬೇಡಿ. ಅಲ್ಲಿ MES ಪುಂಡರ್ ಅಂತ ಹೇಳಿ ಆಯ್ತು, ನಾನು ಕೇಳಿಸ್ಕೊಳ್ಳಿ, ನಾನು ಮಾತಾಡ್ಬೇಕಾದ್ರೆ ನಂಗೆ ಡಿಸ್ಟರ್ಬ್ ಮಾಡ್ಬೇಡಿ. ಒಂದೇನು ನಾನು ಸಿಂಪಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ಯಾವ ಈಗ ಅಭಿವೃದ್ಧಿ ಅನ್ನೋದು ಮರಾಠಿಗರು ಸೇರ್ತದೆ, ಎಲ್ಲರಿಗೂ ಸೇರ್ತದೆ. ವಿಶೇಷವಾಗಿ ಮರಾಠಿ ಅಭಿವೃದ್ಧಿ ಮಂಡಳಿಯಿಂದ ಮಾಡಿ 50 ಕೋಟಿ ರೂಪಾಯಿ ಹಣವನ್ನು ಕೊಟ್ಟದ್ದು ಯಡಿಯೂರಪ್ಪ ಮತ್ತೆ ಬೊಮ್ಮಾಯಿ ಅವರಿಂದ. ಅದನ್ನ ಯಾರಿಗೆ ಅನುಕೂಲ, ಯಾರು ಈ ತರ ಅವೇರ್ನೆಸ್ ಇಟ್ಕೊಂಡಿರ್ತಕ್ಕಂಥ ಯಾರು ತಗೊಂತಾರೋ ಅವ್ರಿಗೆ ಅನುಕೂಲ ಆಗುತ್ತೆ. ಅದು ಅಗತ್ಯ ಇರಲಿಲ್ಲ, ನಾವು ಅವಾಗ ಅಪೋಸ್ ಮಾಡಿದ್ವಿ. ಕೇವಲ ಮರಾಠಿಗರಿಂದ ಇಡೀ MES ಪುಂಡರಿಂದ ಇಡೀ ಬೆಳಗಾವಿನಲ್ಲಿ ಈ ವಾತಾವರಣ ಇದೆಯಲ್ಲ, ಈ ವಾತಾವರಣವನ್ನ ತಿಳಿಗೊಳಿಸಬೇಕು. ಈ ಬಾರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷವಾಗಿ ಎಲ್ಲಾ ತಾಲೂಕು ಕಚೇರಿಗಳಲ್ಲಿ, ಜಿಲ್ಲಾಡಳಿತದಲ್ಲಿ ಅಲ್ಲಿ ವಿಶೇಷವಾಗಿ ಅನುದಾನವನ್ನ ಕೊಟ್ಟು ರಾಜ್ಯೋತ್ಸವ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಈ ಸಲ ಅವಕಾಶವನ್ನು ಕೊಟ್ಟಿದ್ರು. ಅದನ್ನ ಇವತ್ತು ಚೆನ್ನಾಗಿ ಮಾಡಿದ್ದಾರೆ, ಆಚರಣೆ ಮಾಡಿದ್ದಾರೆ. ಆಮೇಲೆ ಇಡೀ ಬೆಳಗಾವಿ ಕನ್ನಡ ಬಾವುಟಗಳಿಂದ ಯಾಕಂದ್ರೆ ನಮ್ದು ಅವೇರ್ನೆಸ್, ವಿಜೃಂಭಣೆ ಕಾಣ್ಬೇಕು, ನಮ್ದು ಏಳಿಗೆ ಕಾಣ್ಬೇಕು ಯಾವಾಗ್ಲೂ ಅಲ್ಲಿ. ಆ ತರದ ಒಂದು ಅವಕಾಶ ಇವತ್ತು ಮಾಡಿಕೊಟ್ಟಿದ್ದಾರೆ ನೋಡಿ. ಮೊನ್ನೆ ಸಿದ್ದರಾಮಯ್ಯನವರು ವಿಶೇಷ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ, ಮೊನ್ನೆ ಸಿದ್ದರಾಮಯ್ಯನವರು ಈವನ್ ICSE CBSE ಸಿಲೆಬಸ್ ಗಳಲ್ಲೂ ಕೂಡ ಕನ್ನಡವನ್ನು ಕಡ್ಡಾಯವಾಗಿ ಕಲಿಸಬೇಕು, ಒಂದು ಭಾಷೆಯಾಗಿ ಕಲಿಸಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರು. ಅದಕ್ಕೆ ವಿರುದ್ಧವಾಗಿ ಈ ಬಿಜೆಪಿ, ಈ ನಾಗಪುರದ ಸಂಘಟನೆ ಬೆಂಬಲಿತ ಒಂದು ಸಂಸ್ಥೆ ಭಾಷಾ ಭಾರತಿ ಅಂತ ಹೇಳಿ ಹನುಮಂತ ನಗರ ಶ್ರೀನಗರದಲ್ಲಿದೆ, ಅವರು ಕೋರ್ಟ್ಗೆ ಹೋಗಿದ್ದಾರೆ. ಏನಂತ, ಇದು ಕಡ್ಡಾಯ ಮಾಡಬೇಡಿ ಅಂತ. ಅಂದ್ರೆ RSS ಮತ್ತೆ ಸಂಘಟನೆಯವರು ಕನ್ನಡ ಭಾಷೆ ಏಳಿಗೆಯನ್ನ ಸಹಿಸಲ್ಲ ನೋಡಿ. ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಿಂದಿ ಭಾಷೆಯನ್ನ ಹೇರಿಕೆ ಮಾಡಿದ್ದಾರೆ. ಈಗ ಸಂಸ್ಕೃತವನ್ನು ಕೂಡ ಕಡ್ಡಾಯವಾಗಿ ಕಲಿಬೇಕು ಅಂತ ಕೇಂದ್ರೀಯ CBSE ಸಿಲೆಬಸ್ ಗಳಲ್ಲಿ ಅದನ್ನು ತುರ್ಕಿದ್ದಾರೆ. ಈ ರೀತಿಯಾಗಿ ಬಿಜೆಪಿ RSS ಕನ್ನಡ, ಹಿಂದಿ ಮತ್ತೆ
ಸಂಸ್ಕೃತದ ಮೇಲೆ ಜಾಸ್ತಿ ಒಲವನ್ನ ಇಟ್ಕೊಂಡಿದ್ದಾವೆ ಹೊರತು ಅಲ್ಲ ನಿಮ್ಗೆ RSS ಬ್ಯಾನ್ ಮಾಡುವ ಬಗ್ಗೆ ಇರುವಂತಹ ಒಲವು MAS ಬ್ಯಾನ್ ಮಾಡುವ ವಿಚಾರದಲ್ಲಿ ಇದ್ದಿದ್ರೆ ಖಂಡಿತ ಏನೋ ಒಂದು ಬದಲಾವಣೆ ಆಗ್ತಾ ಇತ್ತು. ಪ್ರಭು ಇನ್ನೊಂದು ಇಂಪಾರ್ಟೆಂಟ್ ಕೇಳಿ, ನಾವು ದ್ವಿಭಾಷಾ ಸೂತ್ರ ಬೇಕು ಈಗ. ಯಾಕಂದ್ರೆ ಅವಾಗ ಆ ಕಾಲಕ್ಕೆ 1947 1956 ಸಮಯಕ್ಕೆ ಆ ಕಾಲಘಟ್ಟಕ್ಕೆ ತಕ್ಕಂತೆ ತ್ರಿಭಾಷಾ ಸೂತ್ರವನ್ನು ನಾವು ಒಪ್ಕೊಂಡ್ಬಿಟ್ವಿ. ತಮಿಳುನಾಡು ಒಪ್ಕೊಳ್ಳಿಲ್ಲ. ಉತ್ತರ ಭಾರತದಲ್ಲಿ ಯಾವ ರಾಜ್ಯಗಳಲ್ಲೂ ತ್ರಿಭಾಷೆ ಇಲ್ಲ, ಎರಡೇ ಭಾಷೆಗಳಿರೋದಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್. ನಮ್ಗೆ ಯಾಕೆ ಅಡಿಷನಲ್ ಆಗಿ ನಮ್ಗೊಂದು ಕನ್ನಡ ಮತ್ತೆ ಇಂಗ್ಲಿಷ್ ಬಿಟ್ರೆ ಹಿಂದಿ ಯಾಕೆ ನಮ್ಗೆ ಅಡಿಷನಲ್ ಆಗಿ ಬೇಕು? ನಮ್ಗೂ ದ್ವಿಭಾಷಾ ಸೂತ್ರಕ್ಕೆ ನಾವು ರೆಡಿ ಇದೀವಿ. ಕರ್ನಾಟಕದ ಕಾಂಗ್ರೆಸ್ ನಾವು ರೆಡಿ ಇದೀವಿ, ರಾಜ್ಯ ಸರ್ಕಾರ ನಾವು ರೆಡಿ ಇದೀವಿ, ಬಿಜೆಪಿ ರೆಡಿ ಇದ್ದಾರೆ. ಕೇಳಿ ನೋಡಿ, ದ್ವಿಭಾಷಾ ಸೂತ್ರಕ್ಕೆ ನಾವು ಇವತ್ತು ಕೂಡ ಒತ್ತಾಯ ಮಾಡ್ತೀವಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಬಿಜೆಪಿ 1956ರಿಂದ ಸರ್ ಅಧಿಕಾರದಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ನೀವೇ ಈ ಸಮಸ್ಯೆನ ಬಗೆಹರಿಸಬಹುದಾಯ್ತು. ಇವತ್ತಿನ ಸಮಸ್ಯೆ 60 ವರ್ಷ ನೀವೇ ಇದ್ರಲ್ಲ ಸರ್. ಈ ಕಾಲಘಟ್ಟ ಬಂದಿದೆ, ಈಗಿನ ಕಾಲಘಟ್ಟದಲ್ಲಿ ಬಂದಿದೆ. ಜನಗಳಿಗೆ ಅಗತ್ಯ ಇದೆ. ಯಾಕಂದ್ರೆ ಹಿಂದಿಯಿಂದ ಯಾವ ಕನ್ನಡ ನಾಡಿನ ಯಾವ ಮಕ್ಕಳಿಗೂ ಒಂದು ವಿದ್ಯಾಭ್ಯಾಸಕ್ಕೂ ಅನುಕೂಲ ಇಲ್ಲ, ಒಂದು ಉದ್ಯೋಗಕ್ಕೂ ಅನುಕೂಲ ಇಲ್ಲ. ನಾವು ದುಡ್ದು ಇನ್ನು ಉತ್ತರ ಭಾರತ ಹಿಂದಿ ಭಾಷಿಕರಿಗೆ ಸಹಾಯ ಮಾಡ್ತಾ ಇದೀವಿ. ಕಾನೂನು ತಗೊಂಬನ್ನಿ ಸರ್. ಅದಕ್ಕೆ ನಾವು ನಿಮ್ಮ ಬೆಂಬಲ ಕೇಳ್ತಾ ಇರೋದು. ಯಾಕಂದ್ರೆ ನೀವೇ ಅಪೋಸ್ ಮಾಡೋದು. ನಂಬರ್ 1 ಖಂಡಿತ ಇಲ್ಲ. ಕನ್ನಡ ಭಾಷೆಗೆ ಬಿಜೆಪಿ ಅವರು ವಿರೋಧ ಮಾಡದೇ ಇಲ್ಲ. ಕನ್ನಡ ಭಾಷೆಗೆ ಬಿಜೆಪಿ ವಿರೋಧ ಮಾಡದೇ ಇಲ್ಲ ಸರ್. ನಾವು ಸಹ ಕನ್ನಡ ನಾಡಲ್ಲಿ ಇರ್ತಕ್ಕಂಥದ್ದು. ಸಾಧ್ಯನೇ ಇಲ್ಲ ಬಿಜೆಪಿ ಕರ್ನಾಟಕ ಬಿಜೆಪಿ ವಿರೋಧ ಮಾಡ್ಲಿಕ್ಕೆ. ಸಿಂಪಲ್ ದ್ವಿಭಾಷಾ ಸೂತ್ರಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ ಸರ್? ನೀವು ಮೊದಲು ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು. ನೀವು MES ಪುಂಡರನ್ನ ನೀವು ನಿಷೇಧ ಮಾಡ್ಲಿಕ್ಕೆ ರಾಜ್ಯದಲ್ಲಿ ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು. ನೀವು ಆ ಕೆಲಸವನ್ನ ಮಾಡ್ತಾನೆ ಇಲ್ವಲ್ಲ. ಪಲಾಯನ ಮಾಡಬಾರ್ದು. ಪ್ರಶ್ನೆಯಿಂದ ದ್ವಿಭಾಷಾ ನೀತಿ ಪಲಾಯನ ಮಾಡಬಾರ್ದು. ಈಗ ತಮಗೂ ಕೂಡ ಅಧಿಕಾರ ಕೊಟ್ಟಿದ್ರು, ತಾವೇನ್ ಬದಲಾವಣೆ ಮಾಡಿದ್ರಿ? ಸಹಜವಾಗಿ ಪ್ರಶ್ನೆ ಬರ್ತೀನಿ ದಿಲೀಪ್ ಕೂಡ ಒಂದೇ ನಿಮಿಷ ಬರ್ತೀನಿ. ಅಶೋಕ್ ಚಂದ್ರಗೆ ಸರ್, ಈಗ ಈ ಮಹಾಜನ ವರದಿ ಅಂತ ಬಂದಾಗ ಅದೇ ನಮಗೆ ಅಂತಿಮ. ಈಗ ಮಹಾರಾಷ್ಟ್ರದವರು ಅದನ್ನ ಇನ್ನೂ ಒಪ್ಕೊಳ್ಳೋಕೆ ತಯಾರಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿದೆ, ಅದು ಗೊತ್ತು ನಮಗೆ. ಆದ್ರೆ ಅದೇನಾದ್ರೂ ಜಾರಿ ಆಯಿತು ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ. ಅಲ್ಲೇನು ನಂದಗಾಡ ಆಗಿರ್ಬೋದು, ಅಥಣಿ, ಚಿಕ್ಕೋಡಿ, ಬೆಳಗಾವಿ ಗ್ರಾಮೀಣ ಭಾಗದ 100 ಹಳ್ಳಿಗಳು ಅದಕ್ಕೆ ಬೆಳಗಾವಿಗೆ ಏನು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಆಗುತ್ತೆ ಅನ್ನುವಂತ ಒಂದು ಆತಂಕ ಇದೆ ಕೂಡ. ಈಗ 1966ರಲ್ಲಿ ಮಹಾಜನ್ ಆಯೋಗ ನೇಮಕ ಆಯ್ತು. 66 ಆಗಸ್ಟ್ ಅಲ್ಲಿ, 67ರಲ್ಲಿ ಸೆಪ್ಟೆಂಬರ್ನಲ್ಲಿ ಮಹಾಜನರು ವರದಿ ಕೊಟ್ಟರು. 1970ರಲ್ಲಿ ಅದು ಪಾರ್ಲಿಮೆಂಟ್ ನಲ್ಲಿ ಮಂಡಿಸಲ್ಪಟ್ಟು ಅಲ್ಲೇ ಅದು ಪಾರ್ಲಿಮೆಂಟ್ ಆಸ್ತಿಯಾಗಿ ಉಳಿದ್ಬಿಟ್ಟಿದೆ. ಮಹಾಜನ ವರದಿ ಪ್ರಕಾರ 268 ಹಳ್ಳಿ 10 ಪಟ್ಟಣಗಳು ಕರ್ನಾಟಕದ ಮಹಾರಾಷ್ಟ್ರ ಸೇರಬೇಕು. 248 ಹಳ್ಳಿ ಪಟ್ಟಣಗಳು ಕರ್ನಾಟಕ ಬರಬೇಕು. ಅದರಲ್ಲಿ ಮುಖ್ಯವಾಗಿ ನಂದಗಡ, ಖಾನಾಪುರ, ನಿಪ್ಪಾಣಿ, ಬೆಳಗಾವಿ ತಾಲೂಕಿನ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಹೋಗ್ತಾವ. ಸೋಲಾಪುರ, ಜತ್ತ, ಅಕ್ಕಲಕೋಟು ನಮಗ್ ಬರ್ತಾವ. ಆದ್ರೆ ಅದನ್ನ ಮಹಾಜನ ಆಯೋಗ ನೇಮಕ ಮಾಡ್ಲಿಕ್ಕೆ ಮುಖ್ಯ ಕಾರಣ ಯಾರು? ಮಹಾರಾಷ್ಟ್ರದವರು. ಅವಾಗ ಇಂದಿರಾ ಗಾಂಧಿ ಅವರು ಹೇಳಿದ್ರು, ಇದು ಕೊನೆ ಆಯೋಗ, ಈ ಆಯೋಗದ ತೀರ್ಪು ಏನ್ ಬರ್ತದೆ ಇಬ್ಬರು ಬಂದಿರ್ಬೇಕಂತ ಹೇಳಿ ಅವಾಗ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ, VP ನಾಯಕ್ ಮುಖ್ಯಮಂತ್ರಿ. ಆದ್ರೆ ವರದಿ ಕೊಟ್ಟ ಮೇಲೆ ಮತ್ತೆ ಮಹಾರಾಷ್ಟ್ರದವರು ನಮಗ ತಿರುಗಿ ಬಿದ್ರು. ಈಗ ಅದಾದ್ಮೇಲೆ 99ರಲ್ಲಿ ಗಡಿ ಭಾಗದಲ್ಲಿ ಎಲ್ಲಾ MES ಸೋತ್ರು. 2004ರಲ್ಲಿ ಸುಪ್ರೀಂ ಕೋರ್ಟಿಗೆ ಏನು ಹೋಗಿದಾರ, ಅದರ ಬೆಳಗಾವಿ ಸಹಿತ 865 ಹಳ್ಳಿ ಪಟ್ಟಣಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತೇಳಿ ಅವರ ಮುಖ್ಯ ಒಂದು ವಾದ ಇದೆ. ಆ ವಾದದ ಮೇಲೆ ಇನ್ನು ಮೇಂಟೈನಬಿಲಿಟಿ ಮೇಲೆ ಹೀರಿಂಗ್ ಆಗಿಲ್ಲ. 20 ವರ್ಷ ಆಯ್ತು, ಆದ್ರೆ 21 ವರ್ಷ ಆಯ್ತು. ಅದ್ರ ತಕ್ಕಂತೆ ನಮ್ಮ ಸರ್ಕಾರ ಆ ಪ್ರಕರಣ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂದ್ರೆ ನಾಳೆ ಜನವರಿ 21ರಂದು ಅದು ಹೀರಿಂಗ್ ಸ್ಟಾರ್ಟ್ ಆಗತ್ತೆ, ವಿಚಾರಣೆ ಸ್ಟಾರ್ಟ್ ಆಗತೈತಿ. ಅದ್ರ ಬಗ್ಗೆ ನಮ್ಮ ಗಡಿ ಉಸ್ತುವಾರಿ ಸಚಿವರಾದಂತ HK ಪಾಟೀಲ್ರು, ಕಾನೂನು ಸಚಿವರು ಹೌದು, ಅವರು ಈಗ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರಿ ಅಂತ ಹೇಳಿದೀವಿ. ಒಂದು ದುರಂತ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ ಪರವಾಗಿರುವ ವಕೀಲರು ಒಂದು ತಂಡ ಇದೆ. ಆ ವಕೀಲರ ತಂಡದಲ್ಲಿ ಕನ್ನಡಿಗರಾದ ರಘುಪತಿ ಅವರನ್ನು ತೆಗೆದ್ರು. ಒಂದ್ 4-5 ದಿವಸದ DL ಚಿದಾನಂದ್ ಅವ್ರನ್ನ ತೆಗೆದ್ರು. ಒಬ್ಬರೇ ಉಳಿದಾರಿಗೆ ಚಿದಾ ಯಾರು? ನಿಶಾಂತ್ ಪಾಟೀಲ್ ಅಂತ ಹೇಳಿ. ಉಳಿದವರೆಲ್ಲ ಉತ್ತರ ಭಾರತದವರು. ಕರ್ನಾಟಕ ಪರವಾಗಿ ವಾದ ಮಾಡುವಂತ ಟೀಮು ಎಲ್ಲರೂ ಉತ್ತರ ಭಾರತದವರು. ನಿಶಾಂತ್ ಪಾಟೀಲ್ ಒಬ್ಬ ಹೇಳಿದ್ದಾರೆ. ಇದು ಬಹಳ ಆತಂಕಕಾರಿ ಬೆಳವಣಿಗೆ. ನಮ್ಮ ಕರ್ನಾಟಕ ಸರ್ಕಾರ ಗಡಿವಾದ ಪ್ರಕರಣ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕಾಯ್ತು, ವಹಿಸಿಲ್ಲ. ಮಹಾರಾಷ್ಟ್ರದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಉನ್ನತಾಧಿಕಾರ ಸಮಿತಿ ಇದೆ. ಒಬ್ಬ ಹಾತ್ಕಣಗಳ MP ಧೈರ್ಯಶೀಲ ಮಾನೆ ಅಧ್ಯಕ್ಷತೆಯಲ್ಲಿ ಒಂದು ತಜ್ಞರ ಸಮಿತಿ ಇದೆ. ಆಮೇಲೆ 2 ಉಸ್ತುವಾರಿ ಸಚಿವರು, ಅಲ್ಲಿ ಗಡಿ ಉಸ್ತುವಾರಿ ಸಚಿವರು. ನಾವು HK ಪಾಟೀಲ್ ಗಡಿ ಉಸ್ತುವಾರಿ ಸಚಿವರು ಮಾಡಬೇಕಾದ್ರೆ 2 ವರ್ಷ
ನಾ ಸಂಕೀರ್ಣವಾಗಿ ಬೆನ್ನು ಬಿದ್ದೆ. Okay. ಜೂನ್ದಲ್ಲಿ ಅವ್ರು ಗಡಿ ಉಸ್ತುವಾರಿ ಮಂತ್ರಿ ಆದ್ರು, ಹೌದು. ಬೆಳಗಾವಿಗೆ ಬಂದ್ರು, ನಮ್ಮನ್ನ ಅಕ್ಟೋಬರ್ 8ಕ್ಕೆ ಒಂದು ಮೀಟಿಂಗ್ ಕರೆದ್ರು. ಇವತ್ತಿಂದ ಹೇಳ್ತೇನೆ ನಾನು, ಗಡಿ ಭಾಗದಲ್ಲಿ 8 ಕನ್ನಡ ಶಾಲೆ ಕೊಟ್ಟರು, 2 ಹೈಸ್ಕೂಲ್ ಕೊಟ್ಟರು. ಬೆಳಗಾವಿ ಇತಿಹಾಸದಲ್ಲಿ ಮೊಟ್ಟ ಮೊದಲು 70 ವರ್ಷ ಇತಿಹಾಸದಲ್ಲಿ 50 ಲಕ್ಷ ರೂಪಾಯಿ ನಿನ್ನೆ ಮೊಟ್ಟ ಮೊದಲು ಬಿಡುಗಡೆ ಮಾಡಿದ್ರು ಕರ್ನಾಟಕ ರಾಜ್ಯೋತ್ಸವಕ್ಕೆ. 1 ಲಕ್ಷ ರೂಪಾಯಿನೂ ಕೊಟ್ಟಿರಲಿಲ್ಲ. ಅದಕ್ಕೆ ಗಡಿ ಉಸ್ತುವಾರಿ ಸಚಿವರ ಮೇಲೆ ನನ್ನ ನಂಬಿಕೆ. HK ಪಾಟೀಲ್ರು ಗಡಿ ಉಸ್ತುವಾರಿ ಸಚಿವರು, ಅವ್ರ ತಂದೆ KH ಪಾಟೀಲ್ರು 1972ರಲ್ಲಿ ದೇವರಾಜ ಅರಸ್ ಕ್ಯಾಬಿನೆಟ್ನಾಗ ಗಡಿ ಉಸ್ತುವಾರಿ ಸಚಿವರಿದ್ರು. ಈ ಬೆಳವಣಿಗೆಗಳು ನಾವು ಹೋರಾಟದ ಮಾರ್ಗವಾಗಿಯೇ ನಾವು ಅನುಭವಿಸಬೇಕಾಗೈತಿ. ಸುಪ್ರೀಂ ಕೋರ್ಟ್ ಬೇಸ್ ಬಗ್ಗೆನೂ ಅವ್ರ ಖಾದಿ ಇರಲಿಲ್ಲ. ಆದ್ರೆ ಇವತ್ತು ಏನ್ ಹೇಳ್ತೀನಿ ಅಂದ್ರೆ, ಮಹಾಜನ ವರದಿ 66ರದು ನಮಗೇನ್ ಹೇಳ್ತೀವಿ, ಮಹಾಜನ ಆಯೋಗ ನಮಗ ಅಂತಿಮ, ನಮ್ಮ ಪಾಲಿಗೆ ಅಂತಿಮ. ನಮ್ಮ ಸರ್ಕಾರವು ಅನೇಕ ಸಲ ನಿರ್ಣಯ ಮಂಡಿಸಿದೆ. ಅದು ಸುಪ್ರೀಂ ಕೋರ್ಟ್ ಕೇಸ್ ಬಗ್ಗೆ ಮಹಾರಾಷ್ಟ್ರ ಸರ್ಕಾರ ಎಷ್ಟೊಂದು ಗಂಭೀರವಾಗಿ ಅದನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಅಷ್ಟೇ ಗಂಭೀರವಾಗಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ HK ಪಾಟೀಲ್ ಒತ್ತಾಯ ಮಾಡಿದ್ದೇವೆ. ಆ ದಿಶೆಯತ್ತ ನಮ್ಮ ಹೋರಾಟ ನಡೆದಿದೆ. ಮೋಹನ್ ಕುಮಾರ್ ಗೌಡ ಸರ್, ಈಗ ಈ ತಮಿಳುನಾಡು ಅಥವಾ ಮಹಾರಾಷ್ಟ್ರ, ಆಂಧ್ರ, ಕೇರಳ, ಕೆಲವು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಸಿದ್ರೆ ಸರ್, ಭಾಷೆ ಮೇಲೆ ಅಭಿಮಾನ ಏನಿದೆ, ಅಸ್ಮಿತೆ ಏನಿದೆ, ಹೋರಾಟ ಅಂತ ಬಂದಾಗ ರಾಜಕೀಯ ವೈಷಮ್ಯ ಮೆರೆತು ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಬೀದಿಗಿಳಿತಾರೆ ಅಥವಾ ಏನೋ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ, ಅಥವಾ ಅಲ್ಲಿನ ಜನ ಕೂಡ ಹಂಗೆ ಇದ್ದಾರೆ. ಬಟ್ ನಮ್ಮ ಕನ್ನಡಿಗರಂತ ಬಂದಾಗ ನಮ್ಗೇನಾದ್ರೂ ಇಲ್ಲಿ ಭಾಷಾ ವಿಚಾರ, ಗಡಿ ವಿಚಾರ ಅನ್ಯಾಯ ಆದಾಗ ಆ ಒಂದು ಮುತುವರ್ಜಿ ಅಥವಾ ಆ ಕಾಳಜಿ ಕಾಣಿಸಲ್ಲ ಅಂತ ಅನ್ಸುತ್ತೆ ಸರ್. ಬಹಳ ಬೇಸರ ತರಿಸ್ತಾ ಇದೆ. ನಿಮ್ಗೂ ಹಾಗೆ ಅನಿಸಿದೆ ಅಂತ ಅನ್ಸುತ್ತೆ? ಖಂಡಿತವಾಗಿ ಯಾವ ಸಂದರ್ಭಗಳಲ್ಲಿ ಆಯಾ ಸರ್ಕಾರಗಳಿದ್ದಂತಹ ಸಂದರ್ಭದಲ್ಲಿ ಬೀದಿಗಿಳಿದಂಥವರು ಆಯಾ ಸರ್ಕಾರ ವಿರೋಧಿಗಳು ಅಂತ ಭಾವಿಸಿ ಅವರನ್ನ ಮಟ್ಟ ಹಾಕುವಂತ ಕೆಲಸವು ನಡೀತಾ ಬರ್ತಾನೆ ಇದೆ. ಇದು ಗಡಿ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟಗಾರರು ಕನ್ನಡದ ಅಸ್ಮಿತೆಯನ್ನ ಕಾಪಾಡಿಕೊಳ್ಳುತ್ತಿದ್ದಾರೆ ಅಂತ ಇವ್ರು ಯಾವತ್ತೂ ಭಾವಿಸ್ಲಿಲ್ಲ. ರಾಜ್ಯದಲ್ಲಿ ಆಡಳಿತ ನಡೆಸುವಂತ ಪಕ್ಷ ಚಳುವಳಿಗಾರನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು. ಇನ್ನೊಂದು, ಚಳುವಳಿಗಾರರನ್ನ ಪಕ್ಷದ ಕಾರ್ಯಕರ್ತರನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ನಿಪುಣರಾಗ್ಬಿಟ್ಟಿದ್ದಾರೆ. ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತವ್ರನ್ನ ಧ್ವಂಸ ಮಾಡಬೇಕು, ಇಲ್ಲ ಅವರ ಪಾರ್ಟಿಯ ಕಾರ್ಯಕರ್ತರಾಗಿ ನೇಮಕ ಮಾಡ್ಕೊಬೇಕು. ಈ ವಿಚಾರದಲ್ಲಿ ಕನ್ನಡದ ಹೋರಾಟಗಾರರನ್ನ ಬರ್ತಾ ಕ್ಷೀಣಿಸ್ತಾ ಇದೆ. ಆದ್ರೂ ಒಂದಷ್ಟು ಮಂದಿ ಗಟ್ಟಿತನವಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಈಗ ಬಿಜೆಪಿಯ ವಕ್ತಾರರು ಮತ್ತು ಕಾಂಗ್ರೆಸ್ನ ವಕ್ತಾರರು ಹೇಳಿದ್ರು, ನಾವು ಅಷ್ಟು ಕಾಪಾಡಿದೀವಿ, ನಾವು ಅಷ್ಟು ವರ್ಷ ಆಡಳಿತ ನಡೆಸಿದೀವಿ ಅಂತ. ಯಾವುದೂ ಮುಖ್ಯ ಅಲ್ಲ. ಅವರವರ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಕೆಲಸ, ಒಂದಷ್ಟು ಕುಮಾರಸ್ವಾಮಿ ಅವರು ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ತಾಲೂಕುಗಳಲ್ಲಿ ಕಾಲೇಜು ಶಾಲೆಗಳನ್ನ ಆರಂಭಿಸಕ್ಕೆ ಅವಕಾಶ ಮಾಡಿಕೊಟ್ರು. ನಂತರ ಯಾವುದೇ ಸರ್ಕಾರಗಳು ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಸವಲತ್ತುಗಳು ಇವತ್ತು ಕೂಡ ಸರಿಯಾಗಿ ನೀಡ್ತಾ ಇಲ್ಲ. ಜೊತೆಗೆ ಗಡಿ ಭಾಗದ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನ ಪಡೆದಂತೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಆಗಿ ಸರ್ಕಾರಿ ಉದ್ಯೋಗಗಳನ್ನಾದ್ರೂ ಕೊಡಬೇಕಾಗಿತ್ತು, ಅಥವಾ ಖಾಸಗಿಯಾಗಿ ಆದ್ರೂ ಉದ್ಯೋಗವನ್ನ ಮೀಸಲಿಡಬೇಕಾಯ್ತು. ಆಗ ಕನ್ನಡದ ಜನರ ಒಂದು ಗ್ಯಾರಂಟಿ ಅನ್ನುವಂಥದ್ದಾಗೋದು. ಆಗ ಜೊತೆಗೆ ಕನ್ನಡದ ವಿಚಾರವಾಗಿ ಗಡಿ ಭಾಗದಲ್ಲೂ ಹೆಚ್ಚಿನ ಪ್ರೋತ್ಸಾಹ ದೊರೀತಾ ಇತ್ತು. ನಿಜ. ಅದೆಲ್ಲವೂ ಆಗದೆ ಈಗ ಗಡಿ ವಿಚಾರವನ್ನ ಜೀವಂತವಾಗಿ ಇಟ್ಟಿರಬೇಕು. ಒಂದಷ್ಟು ಚಳುವಳಿಗಾರರನ್ನ ಆಗಾಗ್ಗೆ ಜೈಲು ಕಳಿಸ್ತಾ ಇರಬೇಕು. ಇದು ಒಂದು ಷಡ್ಯಂತ್ರ. ಎರಡೂ ಪಕ್ಷಗಳು ಮೊಸಳೆ ಕಣ್ಣೀರನ್ನ ಸುರಿಸಿ ಒಂದ್ ರೀತಿಲಿ ಕನ್ನಡಿಗರನ್ನ ನಿರ್ನಾಮ ಮಾಡೋ ಕೆಲಸ ಇದು ರಾಜಕೀಯ ಪಕ್ಷಗಳದು. ಸರಿಯಾದ ಗಟ್ಟಿಯಾದ ನಿರ್ಧಾರ ತಗೊಂಡ್ರೆ ರಾಜ್ಯ ಸರ್ಕಾರಕ್ಕಾಗುವುದು ಯಾವುದೇ ಅಸಾಧ್ಯ ಅಲ್ಲ. ನಿರ್ಣಯ ತಗೊಳ್ಳೋಂಥದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದೆ. ಇದು ಕೂಡಲೇ ನಿಲ್ಲಬೇಕು. ಸರಿಯಾದ ಕಠಿಣವಾದಂತ ಕಾನೂನನ್ನ ಜಾರಿ ಮಾಡಿ MES ಹೊರ ರಾಜ್ಯದಿಂದ ಬಂದು ಹೋರಾಟಕ್ಕೆ ಇಳಿಯುವಂತವ್ರನ್ನ ಮೊದಲು ಬಂಧಿಸಿ ಅವ್ರನ್ನ ಜೈಲ್ಗಟ್ಟುವಂತ ಕೆಲಸ ಮಾಡಿದ್ರೆ ಇನ್ನೊಂದಷ್ಟು ಇಲ್ಲಿರುವಂತ ಮರಾಠಿಗರು ಪುಂಡಾಟವನ್ನ ನಿಲ್ಲಿಸ್ತಾರೆ. ಜೊತೆಗೆ ಒಂದಷ್ಟು ಸೀಟ್ಗಳಿಗೋಸ್ಕರ ಇವ್ರನ್ನ ಮೆರೆಸುವಂಥದ್ದು, ಇವ್ರಿಗೆ ಪ್ರೋತ್ಸಾಹ ಕೊಡೋದು ಎರಡೂ ಪಕ್ಷಗಳು ನಿಲ್ಸಿದ್ರೆ ನಿಜವಾಗ್ಲೂ MES
ಪುಂಡಾಟಿಕೆ ಯಾವುದೇ ರೀತಿ ನಡೆಯಲ್ಲ ಅನ್ನೋದು ನನ್ನ ಭಾವನೆ. ನಿಜ ಸರ್. ದಿಲೀಪ್ ಅವರು ಈಗ ರಾಜಕೀಯವಾಗಿ ನಾವು ನೋಡೋದಾದ್ರೆ ನಿಮ್ಮ ಸಂಸದರು ಜಾಸ್ತಿ ಗೆದ್ದು ಬಂದಿದ್ದಾರೆ ಅಲ್ಲ, ಲೋಕಸಭೆಯಲ್ಲಿ ಇದು ನಿರ್ಣಯ ಆಗುವಂಥದ್ದು, ಅಲ್ಲೂ ಕೂಡ ಬಹಳ ಕೇಂದ್ರ ಸರ್ಕಾರದ ಒಂದು ಪಾತ್ರ ಕೂಡ ಇಲ್ಲಿದೆ. ಸುಪ್ರೀಂ ಕೋರ್ಟ್ ಹೋರಾಟ ಆಗಿರ್ಬೋದು, ಮಹಾಜನ್ ವರದಿ ಆಗಿರ್ಬೋದು, ಈ ಗಡಿ ವಿವಾದ ಸಂಬಂಧಪಟ್ಟಂಗೆ ಯಾಕೆ ಒಕ್ಕೊರಲವಾಗಿ ತಮ್ಮದೇ ಒಂದು ನಿಯೋಗವನ್ನು ಮಾಡಿಕೊಂಡು ಇಲ್ಲಿರನ್ನ ಒಟ್ಟಿಗೆ ಕರ್ಕೊಂಡು ಯಾಕೆ ಮನವಿ ಸಲ್ಲಿಸುವಂತ ಪ್ರಕ್ರಿಯೆಗಳಾಗಿಲ್ಲ? ಅಲ್ಲ, ಅಲ್ಲಿ ಭಾಷಾ ಪ್ರೇಮವನ್ನು ಆ ರೀತಿ ತೋರಿಸ್ಬೇಕು ಸರ್. ಒಂದು ಟ್ವೀಟ್ ಮಾಡಿ ಅಲ್ಲಿ ನೀವು ಖಂಡಿಸೋದಲ್ಲ. ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಶಿಫಾರಸನ್ನ ಕಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಮತ್ತೆ ಈ ಕೇಸು ಈ ಒಂದು ಗಣತಂತ್ರ ವ್ಯವಸ್ಥೆನಲ್ಲಿ, ದೇಶದ ಗಣತಂತ್ರ ವ್ಯವಸ್ಥೆನಲ್ಲಿ ಇವೆಲ್ಲ ಒಂದು ಒಕ್ಕೂಟ ವ್ಯವಸ್ಥೆನಲ್ಲಿ ಬರೋದ್ರಿಂದ, ಸುಪ್ರೀಂ ಕೋರ್ಟ್ ನಲ್ಲಿ ಇದು ಕೇಸ್ ನಡೀತಾ ಇರೋದ್ರಿಂದ, ಸೊ ಯಾವುದೇ ಕಾರಣಕ್ಕೂ ಇದ್ರೊಳಗಡೆ ನಾವು ಮೂಗ್ ತೂರ್ಸ್ಲಿಕ್ಕೆ ಆಗಲ್ಲ. ಅಂದ್ರೆ ಕಾನೂನು ವ್ಯವಸ್ಥೆನಲ್ಲಿ ನಾವು ಮೂಗ್ ತೂರ್ಸ್ಲಿಕ್ಕೆ ಆಗಲ್ಲ. ಮತ್ತೆ ಶಿಫಾರಸು ಅಂತ ಕಳಿಸ್ಬೋದು. ಇವತ್ತು ಏನು ಇವರು ಪುಂಡಾಟಿಕೆ ಮೆರಿತಾ ಇದ್ದಾರೋ ಇವ್ರಿಗೆ. ಸೊ ಫಸ್ಟ್ ಆಫ್ ಆಲ್ ನಾನು ಕೇಳೋದು ಸರ್, ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರಿಗೆ ಅವಕಾಶ ಕೊಟ್ಟಿದ್ದು ಯಾಕೆ ಮೆರವಣಿಗೆ ಮಾಡ್ಲಿಕ್ಕೆ? ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಮತ್ತೆ ಅದ್ರ ಜೊತೆಗೆ ಇವತ್ತು ಏನ್ ಹೇಳ್ತಾರಲ್ಲ, ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆ ನಾವು ಕನ್ನಡ ಪ್ರೇಮಿಗಳು ಅಂತೇಳಿ. ಸರ್ ಇವತ್ತು ನೋಡಿ, ಪ್ರತಿ ವರ್ಷ ವಿಧಾನಸೌಧದಲ್ಲಿ ದೀಪ ಅಲಂಕಾರವನ್ನು ಮಾಡ್ತಾರೆ. ಈ ವರ್ಷ ಮಾಡಿದಾರ ಕೇಳಿ ಸರ್? ಈ ವರ್ಷ ದೀಪ ಅಲಂಕಾರ ಮಾಡಿಲ್ಲ. ಅಂದ್ರೆ ಕರ್ನಾಟಕಕ್ಕೆ ಅಷ್ಟೊಂದು ಸಮಸ್ಯೆ ಆಗ್ಬಿಟ್ಟಿದ್ಯಾ? ಅಂದ್ರೆ ಪ್ರತಿ ಸರ್ಕಾರಿ ಕಚೇರಿಗಳ ಮುಂದೆ ಕನ್ನಡ ಬಾವುಟಗಳನ್ನ ಆರಿಸಬೇಕು, ವಿಧಾನಸೌಧ ಮುಂದೆ ಕನ್ನಡ ಬಾವುಟಗಳನ್ನ ಆರಿಸಬೇಕು. ಆದ್ರೆ ವಿಧಾನಸೌಧದಲ್ಲಿ ಇವತ್ತು ದೀಪಾಲಂಕಾರ ಮಾಡಿಲ್ಲ ಅಂತಂದ್ರೆ ಏನರ್ಥ ಸರ್? ಇವತ್ತು ನಮ್ಮ ಕನ್ನಡ ಹೋರಾಟಗಾರರು ಹೇಳ್ತಾ ಇದ್ರು, ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಅಂತ. ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಮೊಟ್ಟೆ ಕೊಡಕ್ ಆಗ್ತಾ ಇಲ್ಲ. ಮೊಟ್ಟೆ ಕೊಡ್ಲಿಕ್ಕೆ ಯಾವ ಅಜಿಂ ಪ್ರೇಮ್ಜಿ ಅಂತ ಹೇಳಿ 1500 ಕೋಟಿ ಕೊಡಬೇಕು. ಶೂಸ್ ಕೊಡಕ್ ಆಗ್ತಾ ಇಲ್ಲ, ಪಠ್ಯ ಪುಸ್ತಕ ಕೊಡಕ್ ಆಗ್ತಾ ಇಲ್ಲ, ಅವ್ರಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ. ಈ ಬಿಸಿ ಊಟ ವ್ಯವಸ್ಥೆಯನ್ನು ಹಕ್ಕಿಯನ್ನು ತಗೊಂಬಂದು ಶ್ರೀರಂಗ ಮಾಡ್ತೀನಿ ಬರ್ತಾರೆ ಅಂತ ಚರ್ಚೆ ನಡೀತಾ ಇದೆ. ಇಷ್ಟೊಂದು ಗತಿಗೆಟ್ಟು ಬಿಟ್ಟಿದೀವ ನಾವು ಕನ್ನಡಿಗರು ಅಂತೇಳಿ. ಸರ್ ನಾನು ಯಾಕೆ ಶಾಲೆ ಅಂತ ಬಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಸರ್ ಕನ್ನಡ ಶಾಲೆ ಉಳ್ಕೊಂಡ್ರೆ ಕನ್ನಡ ಉಳ್ಕೊಳ್ತದೆ ಸರ್. ಎಷ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ ಮಾತಾಡ್ತಿದ್ರಲ್ಲ ಸರ್, ಪ್ರೈವೇಟ್ ಸ್ಕೂಲ್ ನಲ್ಲಿ ಕಟ್ಟುನಿಟ್ಟಿನ ಕ್ರಮ ಮಾಡಬೇಕು ಸರ್. ಅವ್ರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಬೇಕು ಅಂತ ಕಟ್ಟುನಿಟ್ಟಿನ ಮಾಡ್ಕೊಬೇಕು. ಅವ್ರಿಗೇನು ನಾಮಕಾವಸ್ತಿಗೆ ಏನ್ ಮಾಡ್ತಾರೆ ಸರ್, ಕನ್ನಡದ 3ನೇ ಭಾಷೆ ತೆಗೆದುಕೊಂಡು ಇರ್ತಾರೆ. ಸೊ ಆ ಕಟ್ಟುನಿಟ್ಟಿನ ಒಂದು ಕಾನೂನಿನ ಅವಶ್ಯಕತೆ ಇದೆ. ಮತ್ತೆ ನಾನು ಇನ್ನೊಂದು ದ್ವಿಭಾಷಾ ನೀತಿ ಅಂತ ಹೇಳ್ತಾ ಇದ್ದೀನಿ. ನೀವು ಅವಾಗಲೇ ಪ್ರಶ್ನೆ ಕೇಳಿದ್ರಿ ಸರ್. ನೋಡಿ, ಬಿಜೆಪಿ ದ್ವಿಭಾಷಾ ನೀತಿಯ ಪರ ಅಥವಾ ವಿರೋಧ ಅಂತಲ್ಲ ಸರ್. ಯಾವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕಲಿಯಲೇಬೇಕು ಪ್ರತಿಯೊಬ್ಬನು. ಮತ್ತೆ ನಾನು ಕನ್ಕ್ಲೂಡ್ ಮಾಡ್ತೀನಿ, ದಯಮಾಡಿ ಕೇಳಿಸ್ಕೊಬೇಕು, ಉತ್ತರವನ್ನು ಕೇಳಿಸ್ಕೊಬೇಕು ನಟರಾಜ್ ಗೌಡ್ರು. ಸರ್ ಹಿಂದಿ ಅಥವಾ ಇಂಗ್ಲಿಷ್ ಕಲಿಬಾರ್ದು ಸರ್. ಪ್ರತಿಯೊಂದು ಭಾಷೆಯನ್ನು ಪ್ರತಿಯೊಬ್ಬ ಮನುಷ್ಯನು ಕಲಿಬೇಕು. ನಾನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ನಾನು ಓದಿರ್ತಕ್ಕಂಥದ್ದು ಕನ್ನಡ ಮಾಧ್ಯಮದಲ್ಲಿ, ಅದಕ್ಕೆ ನನ್ನ ಕನ್ನಡ ಪ್ರೇಮ ಇದೆ. ಹಂಗಂತೇಳಿ ನಾನು ಹಿಂದಿ ಕಲಿಬಾರ್ದಂತಲ್ಲ. ನಾನೇನೋ ಒಂದು ವ್ಯವಹಾರ ಮಾಡಬೇಕಾಗುತ್ತೆ, ವ್ಯವಹಾರಿಕ ಜ್ಞಾನವನ್ನ ಕಲ್ತ್ಕೊಬೇಕಾಗುತ್ತೆ, ಅಥವಾ ಇಂಗ್ಲಿಷ್ ಕಲಿಬಾರ್ದಂತಲ್ಲ. ಕಲಿಬೇಕು, ವ್ಯವಹಾರಿಕ ಭಾಷೆಯನ್ನು ಪ್ರತಿಯೊಂದು ಕಲಿಬೇಕು. ಅವಕಾಶವನ್ನ ಕೊಡ್ತಾರೆ, ಹಿಂದಿಯನ್ನು ಯಾವ ಲ್ಯಾಂಗ್ವೇಜ್ ಅವಕಾಶವನ್ನ ಕೊಡ್ತಾರೆ. ಆ ಒಂದು ಭಾಷೆಯನ್ನು ಫಸ್ಟ್ ಲ್ಯಾಂಗ್ವೇಜ್ ತಗೊಳ್ತೀಯ, ಸೆಕೆಂಡ್ ಲ್ಯಾಂಗ್ವೇಜ್ ತಗೊಳ್ತೀಯ, ಥರ್ಡ್ ಲ್ಯಾಂಗ್ವೇಜ್ ತಗೊಳ್ತೀಯ ಅಂತ ಅವಕಾಶವನ್ನ ಕೊಡ್ತಾರೆ. ಆ ಅವಕಾಶಗಳನ್ನ ನೋಡ್ಕೊಂಡು ನಾವು ತೆಗೆದುಕೊಬೇಕಾಗಿರ್ತಕ್ಕಂಥದ್ದು ಪೇರೆಂಟ್ಸ್ ನ ಜವಾಬ್ದಾರಿ. ಮತ್ತು ಸರ್ ಇವತ್ತು ಹಿಂದಿ ಹೇಳಿಕೆ ಬಗ್ಗೆ ಮಾತನಾಡ್ತಾರಲ್ಲ ಸರ್, ಹಿಂದಿ ಬೋರ್ಡ್ಗಳ ವಿರುದ್ಧ ಮಾತಾಡ್ತಾರೆ. ಓಕೆ, ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಕರ್ನಾಟಕದಲ್ಲಿ ಎಷ್ಟು ಬೋರ್ಡ್ಗಳು, ಇಂಗ್ಲಿಷ್ ಬೋರ್ಡ್ಗಳಿದಾವೆ, ಹಿಂದಿ ಬೋರ್ಡ್ಗಳಿದಾವೆ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ, ನಮ್ಮ ಕನ್ನಡ ಹೋರಾಟಗಾರರು ಅವಾಗಲೇ ಹೇಳಿದ್ರು, ಎಷ್ಟು ಜನ ಕನ್ನಡ ಹೋರಾಟಗಾರರನ್ನ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ನನಗೆ ಹೆಸರು ಸಮೇತ ಹೇಳ್ತೀನಿ, ಹೆಸರು ಬೇಡ, ಮಾಧ್ಯಮದಲ್ಲಿ ಎಷ್ಟು ಜನ ಸರ್ಕಾರ ಕೆಲವು ಸಂಘಟನೆ ಪ್ರಾಮಾಣಿಕವಾಗಿ ಕೆಲಸ ಅವ್ರು ಹೇಳಿದ್ದನ್ನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದಾರೆ. ಮಾಡಿ ಅವರನ್ನ ಕಾಂಗ್ರೆಸ್ ಏಜೆಂಟ್ ರೀತಿ ಕೆಲವರು ಮಾಡ್ಕೊಂಡಿದ್ದಾರೆ. ಕೆಲವು ಸ್ವಾಭಿಮಾನಿ ಹೋರಾಟಗಾರ ಇದ್ದಾರೆ, ಯಾರಿಗೂ ಬಗ್ಗಲ್ಲ, ನಾನು ಕನ್ನಡ ಹೋರಾಟ ಮಾಡ್ತೀನಿ ಅಂತ ಹೇಳಿ. ಸೊ ಅಂತರ್ನ ಇವ್ರು ಬಗ್ಗಿಸ್ಲಿಕ್ಕೆ ಆಗಲ್ಲ. ತುಂಬಾ ಜನ, ನಾನು ಹೆಸರು ಹೇಳಬಲ್ಲ, ಅದು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಇಲ್ಲಿ. ಈ ರೀತಿ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಬಿಡ್ಬೇಕು. ಕನ್ನಡದ ಆಸ್ಮಿತೆ ಉಳ್ಕೊಬೇಕಂತಂದ್ರೆ ಕನ್ನಡ ಹೋರಾಟಗಾರರನ್ನ ಅವರ ಪಾಡಿಗೆ ಅವರ ಹೋರಾಟಗಳನ್ನ ಮಾಡ್ಕೊಳ್ತಾ ಪರಿವರ್ತಿಸ್ಕೊಂಡಿದ್ರೆ ಹೇಳಿದ್ದನ್ನೇ ನಾವು ಹೇಳ್ತಾ ಇದ್ದೀನಿ. ಮತ್ತೆ ಸರ್ ಇನ್ನೊಂದು
ಇಂಗ್ಲಿಷ್ ಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೋ ನಾವು. Okay. ನಾನು ಹೇಳಲೇಬೇಕು ಸರ್, ಇವತ್ತು ಇಂಗ್ಲಿಷ್ ಬೋರ್ಡು ಹಿಂದಿ ಬೋರ್ಡು ಇವತ್ತೇನು ಹೇಳ್ತಾ ಇದೀವಲ್ವಾ ಸರ್, ಕರ್ನಾಟಕದಲ್ಲಿದ್ದು ನಾವು ಕನ್ನಡ ಬೋರ್ಡ್ ಹಾಕಿ ಅಂತ ಹೋರಾಟ ಮಾಡೋದಲ್ಲ, ಕನ್ನಡ ಹೋರಾಟಗಾರರು ಮಾಡೋದಲ್ಲ. ಪ್ರತಿಯೊಬ್ಬನೂ ಸಹ ಕರ್ನಾಟಕದಲ್ಲಿ ಬರ್ತಾ ಇದೀವಿ ಅಂತಂದ್ರೆ, ಕರ್ನಾಟಕದಲ್ಲಿ ಅಂಗಡಿ ಇಟ್ಟಿದೀವಿ ಅಂತಂದ್ರೆ ಅವನು ಕನ್ನಡ ಬೋರ್ಡ್ ಹಾಕೊಬೇಕಾಗಿರ್ತಕ್ಕಂಥದ್ದು ಅವನ ಜವಾಬ್ದಾರಿ. ಮೊನ್ನೆ ಒಂದು ಮೆಟ್ರೋದಲ್ಲಿ ಗಲಾಟೆ ಆಯ್ತು ಸರ್, ನೀವು ಗಮನಿಸಿದ್ರಿ ಅನ್ಸುತ್ತೆ. ಒಂದು ಈ ರಾಜ್ಯದಲ್ಲೇ ಅನ್ನ ತಿಂದು, ಈ ರಾಜ್ಯದಲ್ಲೇ ಬೆಳೆದು, ಈ ರಾಜ್ಯದಲ್ಲೇ ಹುಟ್ಟಿ ತುಂಬಾ ಜನ ಕನ್ನಡ ಮಾತಾಡ್ಲಿಕ್ಕೆ ಬರಲ್ಲ. ಕೆಲವು ಏರಿಯಾಗಳಿಗೆ ಹೋಗ್ಬಿಟ್ರಂತೂ ಆ ಏರಿಯಾಗಳು ಸಂಪೂರ್ಣವಾಗಿ ಉರ್ದು ಬೋರ್ಡ್ ಇರ್ತವೆ, ಕನ್ನಡ ಬೋರ್ಡ್ ಸಿಗೋದೇ ಇಲ್ಲ, ಕನ್ನಡ ಮಾತಾಡೋರು ಸಿಗೋದಿಲ್ಲ. ನಾವೆಲ್ಲಪ್ಪ ಇದೀವಿ, ಯಾವ ದೇಶದಲ್ಲಿ ಇದ್ದೀವಿ ಅಂತ ಅನ್ಸ್ಬಿಡ್ತದೆ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ನೀನು ಉರ್ದು ಬೋರ್ಡ್ ಹಾಕಿದ್ಯಾ, ನೀನ್ ಚೇಂಜ್ ಮಾಡು, ಕನ್ನಡ ಬೋರ್ಡ್ ಹಾಕು ಅಂತ ಪೊಲೀಸ್ನವ್ರು ಕೇಳೋ ಒಂದು ಪರಿಸ್ಥಿತಿ ಅಲ್ಲಿಲ್ಲ. ಪೊಲೀಸ್ನವ್ರ ಮೇಲೂ ಸಹ ಅಟ್ಯಾಕ್ ಆಗ್ತವೆ. ಕನ್ನಡ ಹೋರಾಟಗಾರರು ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿ. ಯಾಕೆಂತಂದ್ರೆ ಅದೊಂಥರ ಬೇರೆ ದೇಶದ ಪರಿಸ್ಥಿತಿನೇ ಇರ್ತದೆ, ಭಯದ ವಾತಾವರಣ ಇರ್ತದೆ, ಅಂತ ಪರಿಸ್ಥಿತಿಗಳಿದ್ದಾವೆ. ಅಂತದ ಕಡೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು. ಅಂತವ್ರನ್ನ ಒದ್ದು ಒಳಿಕಾಕ್ಬೇಕು. ಯಾರ್ಯಾರು ಉರ್ದು ಬೋರ್ಡ್ ಹಾಕೊಂಡು ದುರಹಂಕಾರ ಮಾಡ್ಕೊಂಡು ಕನ್ನಡಿಗರ ವಿರುದ್ಧವಾಗಿ ದೌರ್ಜನ್ಯವನ್ನ ಮಾಡ್ಕೊಂಡು ಎದುರಿಸ್ಕೊಂಡಿದ್ದಾರೋ ಅಂತವ್ರ ಮೇಲೂ ಸಹ ಕಾನೂನು ಕ್ರಮವನ್ನು ತೆಗೆದುಕೊಬೇಕು. ನಟರಾಜ್ ಗೌಡ್ರೆ, ಈಗ ಕನ್ನಡ ಪರ ಹೋರಾಟ ಮಾಡೋರಿಗೆ ನೀವು ಕೇಸ್ಗಳನ್ನ ಹಾಕ್ತೀರಿ, ಜೈಲಿಗಡ್ತೀರಿ. ಅದೇ MS ನವರು ಈ ರೀತಿ ಪುಂಡಾಟ ಮಾಡಿದಾಗ ಕೇವಲ ವಶಪಡಿಸ್ಕೊಂಡು ವಾಪಸ್ ಬಿಡ್ತೀರಿ. ಅದೇ ಈಗ ಶಿವಸೇನೆ ಮಹಾರಾಷ್ಟ್ರದಲ್ಲಿ ನಿಮ್ ಜೊತೆಗೆ ಉದ್ಧವ್ ಠಾಕ್ರೆ ಬಣ ಏನಿದೆ ಮೈತ್ರಿ ಮಾಡ್ಕೊಂಡಿದೆ. ಹಾಗಾಗಿ ಶಿವಸೇನೆಯನ್ನ ಬ್ಯಾನ್ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳುವಂತಹ ಆ ಒಂದು ಇಚ್ಛಾಶಕ್ತಿ ನಿಮ್ಮ ನಾಯಕರಿಗಿದೆಯಾ? ಓಪನ್ ಆಗಿ ಹೇಳುವಂತ ಇಚ್ಛಾಶಕ್ತಿ? ಈಗ ನಾನು MES ಅನ್ನ ಬ್ಯಾನ್ ಮಾಡ್ಬೇಕು, ಅವ್ರನ್ನ ನಿಗ್ರಹ ಮಾಡ್ಬೇಕು, ಅವ್ರನ್ನ ಇಲ್ದಂಗ್ ಮಾಡ್ಬೇಕು, ಕಾನೂನಾತ್ಮಕವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿ ಮಾಡ್ಲಿ. ನಾನು ಇಲ್ಲಿ ಇಂಪಾರ್ಟೆಂಟ್ ಏನ್ ಹೇಳ್ತಾ ಇರೋದಂದ್ರೆ, ಏನು MES ಅವರು ಪುಂಡಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಈಗ ನಾವು ಮನವರಿಕೆ ಮಾಡ್ಕೊಳ್ಳೋ ಅಗತ್ಯ ಖಂಡಿತವಾಗೂ ಇದ್ದೇವೆ. ಕಾನೂನಾತ್ಮಕವಾಗೂ ಮನವರಿಕೆ ಮಾಡ್ಕೊಡ್ಬೇಕು. ಆಮೇಲೆ ಅವ್ರಿಗೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂತಹ ಮಹಾರಾಷ್ಟ್ರ ಸರ್ಕಾರ ಆಗ್ಲಿ, ಮಹಾರಾಷ್ಟ್ರದ ಯಾವುದೇ ರಾಜಕೀಯ ಪಕ್ಷಗಳಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಅವ್ರಿಗೆ ಕುಮ್ಮಕ್ಕು ಕೊಡ್ತಾ ಇರೋದನ್ನ ನಾವು ಕಡಾಖಂಡಿತವಾಗಿ ಸರ್ಕಾರಗಳು ಮಾತಾಡಿ ಅದನ್ನ ಕಡಿವಾಣ ಹಾಕಬೇಕು ಮತ್ತೆ ನಿಲ್ಲಿಸಲೇಬೇಕು. ಇಲ್ಲಾಂದ್ರೆ ಅಲ್ಲಿಂದನೇ ಅದಕ್ಕೆ ನೀವು ಅವಾಗ್ಲೇ ಹೇಳಿದ್ರಿ, ಅವ್ರು ಯಾರಿಗೂ ಇನ್ಸೂರೆನ್ಸ್ ಮಾಡಿಸ್ತಾ ಇದ್ರು ಹಳ್ಳಿನಲ್ಲಿ ಬಂದು. ಅಂದ್ರೆ ಇಲ್ಲಿ ಓದ್ದವ್ರಿಗೆ ಅಲ್ಲಿಗೆ ಬನ್ನಿ ಉದ್ಯೋಗ ಕೊಡ್ತೀವಿ ಅಂತ ಆಮಿಷ ಕೊಡೋದು. ಅದು ಉದ್ಯೋಗಕ್ಕೆ ಹೋಗ್ಲಿ, ಅದು ಬೇರೆ ವಿಷಯ. ಆದ್ರೆ ಈ ರೀತಿಯಾಗಿ ಪುಂಡಾಟ ಮಾಡಬಾರ್ದು. ಮತ್ತೆ ಕನ್ನಡ ವಿರೋಧದ ಈ ಧೋರಣೆಗಳಿದಾವಲ್ಲ ಅವ್ನು ನಿಲ್ಲಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ಲೇಬೇಕು. ಅದಾಗ್ಲೇಬೇಕು. ಒಂದು. ಎರಡನೇದು, ನನಗೆ ಬಿಜೆಪಿ ವಕ್ತಾರರು ಬಹಳ ಹಾಸ್ಯಾಸ್ಪದ ಕೆಲವು ಮಾತುಗಳು ಹೇಳ್ತಾರೆ. ಯಾಕಂದ್ರೆ ಈ ಕನ್ನಡ ಧ್ವಜವನ್ನ ಆರಿಸಬೇಕಾಗಿತ್ತು, ವಿಧಾನಸೌಧ ಮುಂದೆ ಆರಿಸಬೇಕಾಗಿತ್ತು, ಸರ್ಕಾರಿ ಕಚೇರಿಗಳ ಮುಂದೆ ಆರಿಸಬೇಕಾಗಿತ್ತು. ನೋಡಿ, ಬಿಜೆಪಿ ಸರ್ಕಾರ ಇದ್ದಾಗ 33 ಮಂತ್ರಿಗಳಲ್ಲಿ 18 ಮಂತ್ರಿಗಳು ಕನ್ನಡ ಧ್ವಜವನ್ನ ಆರಿಸಲಿಲ್ಲ. ಇವತ್ತು ಕೂಡ CT ರವಿ ಅವರು ಕನ್ನಡ ಧ್ವಜವನ್ನ ಆರಿಸಲಿಲ್ಲ. ಅವತ್ತು ಅವರು ಮಂತ್ರಿ ಆಗಿದ್ರು, ಧ್ವಜವನ್ನ ಆರಿಸಲಿಲ್ಲ. ಯಾಕೆ ಧ್ವಜವನ್ನ ಆರಿಸಲಿಲ್ಲ ಅಂದ್ರೆ, ನಮಗೆ ಒಂದೇ ಧ್ವಜ ತ್ರಿವರ್ಣ ಧ್ವಜ ಅಂದ್ರು. ಆಮೇಲೆ ಅದು ತ್ರಿವರ್ಣ ಧ್ವಜ ಅಲ್ಲಿ ಹೇಳಿಕೆಗೆ ಅವ್ರಿಗಿರೋದು ಒಂದೇ ಧ್ವಜ, ಭಗವಾ ಧ್ವಜ. ನೋಡಿ, ಕನ್ನಡ ಭಾಷೆಗೆ ಆಗ್ಲಿ, ಕನ್ನಡ ಧ್ವಜಕ್ಕಾಗ್ಲಿ, ಕನ್ನಡ ಇತಿಹಾಸಕ್ಕಾಗ್ಲಿ ಗೌರವ ಭಜನೆ ಮಾಡೋದು ಬಿಡಿ, ಇಲ್ಲೂ ಧ್ವಜ ತೆಗೆದುಕೊಂಡ್ ಬರ್ತಾ ಇದ್ದೀರಲ್ಲ. ಒಂದ್ ನಿಮಿಷ ಇರ್ರಿ, ನಾನು ಹೇಳ್ಬಿಡ್ತೀನಿ. ನಿಮ್ದೆಲ್ಲ ಬಣ್ಣ ಬಯಲು ಮಾಡ್ಬೇಡ ಬಿಜೆಪಿ ಅವ್ರದ್ದು. ಯಾಕಂದ್ರೆ ಕನ್ನಡ ಧ್ವಜಕ್ಕೆ ಒಂದು ಇಲ್ಲ ಕೇಳಿ, ಕನ್ನಡ ಧ್ವಜಕ್ಕೆ ಅಧಿಕೃತ ಮಾನ್ಯತೆ ಬೇಕು ಅಂದಾಗ ಇದೇ ಬಿಜೆಪಿಗರು ಲಬ ಬಾಯಿ ಬಡ್ಕೊಂಡ್ಬಿಟ್ರು. ಯಾಕಂದ್ರೆ ಅಮೆರಿಕದಲ್ಲಿ 40 ರಾಜ್ಯಗಳ 40 ಧ್ವಜಗಳಿದಾವೆ. ಇಡೀ ಪ್ರಪಂಚದಲ್ಲಿ ನಮ್ಮ ಕರ್ನಾಟಕಕ್ಕೂ ಕೂಡ ಇತಿಹಾಸ ಇದೆ. ಕರ್ನಾಟಕ ಒಂದು ಪರಂಪರೆ ಇದೆ. ಆ ಪರಂಪರೆ ಇತಿಹಾಸಕ್ಕೆ ಒಂದು ಅಸ್ಮಿತೆಗೆ ಒಂದು ಧ್ವಜ ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಧ್ವಜದ ಒಂದು ಮಾಡಿ ಒಂದು ಸಮಿತಿ ಮಾಡಿ ಧ್ವಜವನ್ನ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ರೆ ತಿರಸ್ಕಾರ ಮಾಡಿದ್ದಾರೆ. ಇಲ್ಲಿವರೆಗೂ ಅಪ್ರೂವ್ ಮಾಡಲಿಲ್ಲ. ಇವತ್ತು ಬಿಜೆಪಿ ಅವರಿಗೆ ಧೈರ್ಯ ಇದ್ರೆ ಆ ಒಂದು ಪ್ರತ್ಯೇಕ ಧ್ವಜ, ಯಾಕಂದ್ರೆ ತ್ರಿವರ್ಣ ಧ್ವಜ ಮೇಲೆ ಇರುತ್ತೆ, ನಮ್ಮ ಧ್ವಜ ಬೇರೆ ಎಲ್ಲಾ ಧ್ವಜಗಳು ಇರ್ತಾವಲ್ಲ, ಅದೇ ರೀತಿ ಕರ್ನಾಟಕಕ್ಕೆ ಒಂದು ಕನ್ನಡ ಧ್ವಜ, ಒಂದು ಅಸ್ಮಿತೆಗೋಸ್ಕರ, ಒಂದು ಇತಿಹಾಸಕ್ಕೋಸ್ಕರ ಒಂದು ಧ್ವಜ ಇರುತ್ತೆ. ಆ ಧ್ವಜಕ್ಕಾಗಿ ಮಾನ್ಯತೆ ಧ್ವಜ ಉಪಯೋಗಿಸ್ತಾ ಇದೀವಿ, ಅಧಿಕೃತ ಮಾನ್ಯತೆಯನ್ನ ಕೊಡ್ಲಿಲ್ಲ. ನಾವು ತ್ರಿವರ್ಣ ಧ್ವಜವನ್ನು ಹೇಗೆ ಆರಿಸ್ತೀವೋ ಆ ರೀತಿಯಾಗಿ ನಾವು ವಿಧಾನಸೌಧದ ಮೇಲೆ ಕನ್ನಡ ಧ್ವಜವನ್ನು ಆರಿಸ್ಲಿಕ್ಕೆ ನಮ್ಗೆ ಅನುಮತಿ ಇಲ್ಲ. ನಿಮ್ಗೆ ಗೊತ್ತಿರ್ಲಿ, ಅನುಮತಿ ಇಲ್ಲ. ಅದಕ್ಕಾಗಿ ನಾವು ಅದನ್ನ ಇಲ್ಲ, ಆತರ ಇಲ್ಲ ರೀ. ಅಧಿಕೃತ ಕೊಡಿ. ನಿಮ್ಗೆ ನೀವು ತಡಿಬಾರ್ದು ಆತರ. ನೀವು ಬಿಜೆಪಿ ಇದ್ದೀರಿ, ಕರೆಕ್ಟ್. ಪ್ರಶ್ನೆ, ಕಾಂಗ್ರೆಸ್ ಸರ್ಕಾರ ವಿಧಾನಸೌಧಕ್ಕೆ ದೀಪಾಲಂಕಾರ ಮಾಡಕ್ ಸ್ವಾಭಿಮಾನ ಯಾಕಿಲ್ಲ ನಿಮ್ಗೆ? ದೀಪಾಲಂಕಾರ ಮಾಡಕ್ ಆಗೋಷ್ಟು ಬರ್ತಾ ಇದೆಯಾ? ನಿಮ್ಮ ಬಿಜೆಪಿಯ ಕಿಡಿಗೇಡಿಗಳು, ನಿಮ್ಮ ಕೇಂದ್ರ ಸಚಿವರಾದ ಕಿಡಿಗೇಡಿಗಳು ದೀಪಾಲಂಕಾರ ಮಾಡಿಲ್ಲ. ನಾಚಿಕೆ ಮಾನ ಮರದಿಲ್ಲ ಪ್ರಹ್ಲಾದ್ ಜೋಶಿಗೆ. ಇವತ್ತು ದೀಪಾಲಂಕಾರ ಮಾಡಿಲ್ಲ. ಈಗ ಅಲ್ಲ ಸರ್, ಬ್ಯಾನ್ ಮಾಡೋ ವಿಚಾರ ತಮ್ಮ ನಾಯಕರು, ತಮ್ಮ ಕಾಂಗ್ರೆಸ್ ನಾಯಕರು ಮರಾಠಿಯಲ್ಲೇ ಭಾಷಣ ಮಾಡ್ತಾರೆ ಸರ್. ಜಾಸ್ತಿ ನೋಡಿದ್ದೇವೆ. ನಿಮ್ಮ ನಾಯಕರು ಜಾಸ್ತಿ ಬೆಳಗಾವಿ ಭಾಗದಲ್ಲಿ. ಪ್ರಭು
ಬೆಳಗಾವಿ ಭಾಗದಲ್ಲಿ ಇರ್ಲಿರಿ, ಬೆಂಗಳೂರಿಗೆ ಬಂದು ಅಮಿತ್ ಶಾ ಹಿಂದಿಲ್ ಭಾಷಣ ಮಾಡ್ತಾರೆ, ಮಾನ ಮರ್ಯಾದಿಲ್ಲ, ಇವ್ರು ಇಂಗ್ಲಿಷ್ ಅಲ್ಲಿ ಭಾಷಣ ಮಾಡ್ಬೇಕು, ತರ್ಜುಮೆ ಮಾಡಿಸ್ಬೇಕು, ತರ್ಜುಮೆನೇ ಮಾಡ್ಸಲ್ಲ ಸರ್, ಇವ್ರು. ರಾಹುಲ್ ಗಾಂಧಿ ಯಾವತ್ತು ಕನ್ನಡದಲ್ಲಿ ಮಾಡಿದ್ರು ಸರ್? ಸೋನಿಯಾ ಗಾಂಧಿ ಯಾವತ್ತು ನಿಮ್ಮ ಮಾಡಿದ್ರು ಸರ್? ರಾಜಕೀಯ ತೆವಲಾಟ ಬೇಡಿ. ನಿಮ್ಮ ಪಕ್ಷದ ನಾಯಕರುಗಳು ಬಂದಾಗ ಅದೇ ರಾಹುಲ್ ಗಾಂಧಿ, ಭಾಷೆಯಲ್ಲಿ ಸೋನಿಯಾ ಗಾಂಧಿ ಯಾವತ್ತು ಕನ್ನಡದಲ್ಲಿ ಮಾತಾಡಿದ್ರು ಸರ್? ಟ್ರಾನ್ಸ್ಲೇಟ್ ಮಾಡ್ತೀವಿ. ನಿಮ್ಮ ತರ ಪುಂಡಾಟ ನೀವು ಬೇರೇನೋ ಹೇಳೋದಲ್ಲ. ಮೊದಲು ನೀವು ಗಡಿ ಉಸ್ತುವಾರಿ 2 ವರ್ಷ ಆದ್ಮೇಲೆ ನೇಮಕ ಮಾಡಿದ್ರು ಸರ್. ಇಲ್ಲ ವಿಷಯಾಂತರ ಆಗ್ಬಾರ್ದು. ಬಿಜೆಪಿಯ ಸಚಿವರು ಹೇಳ್ತಾರೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ತಾರೆ. ಯಾಕೆ ರಾಷ್ಟ್ರ ಭಾಷೆ ಅಂತ ಹೇಳ್ತಾರೆ? ಯಾರು ಹೇಳಿದ್ರು ಸರ್? ಹೆಸರು ಹೇಳಿ, ಯಾರು ಹೇಳಿದ್ರು ಅಂತ ಹೇಳಿ. ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ. ಪ್ರಹ್ಲಾದ್ ಜೋಶಿ, ಒತ್ತೇಳಿ ಪ್ರಹ್ಲಾದ್ ಜೋಶಿ ಸರ್, ಕೇಳಿ. ಸರ್, ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ವೇ ಅಲ್ಲ. ಸರ್, ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ವೇ ಅಲ್ಲ. ಯಾರು ಹೇಳಿಕ್ ಸಾಧ್ಯನೇ ಇಲ್ಲ. ಪ್ರಹ್ಲಾದ್ ಜೋಶಿಗೆ ಹೇಳ್ಕೊಡ್ರಿ. ಹಿಂದಿ ಈ ದೇಶದ ಭಾಷೆ, ಕನ್ನಡನೂ ಸಹ ಈ ದೇಶದ ಭಾಷೆ. ಓಕೆ 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 ನಟರಾಜ್ ಗೌಡ್ರೆ, ಕೇಳಿ. ಓಕೆ ಓಕೆ ನಟರಾಜ್ ಗೌಡ್ರೆ, ಅವ್ರು ಬರ್ತೀನಿ, ಭಾಷಣ ಮಾಡಿ ಬರ್ತೀನಿ. ನಿಮ್ಮ ಪ್ರಹ್ಲಾದ್ ಜೋಶಿ ಹೋಗಿ ಹೇಳ್ಕೊಳ್ಳಿ ನಿಮ್ಮ ಹಿಂದಿ ನಾಯಕರಿಗೆ ಬರ್ತೀನಿ, ಬರ್ತೀನಿ. ಅದು ಬಿಜೆಪಿಗರು. ಓಕೆ, ಈಗ ಓಕೆ. ಬಿಜೆಪಿಗರಿಂದ ಹಿಂದಿ ಭಾಷಿಕರಿಂದ ಕರ್ನಾಟಕ ಅಪಾಯ ಜಾಸ್ತಿ ಇದೆ. Yes, yes, ಪಕ್ಕದ ಬರ್ತೀನಿ. ನೆರೆಹೊರೆ ರಾಜ್ಯಗಳಿಂದ ಸರ್, ನಾನು ಬರ್ತೀನಿ. ನಾನು ಅವರು ಹೇಳ್ಬಿಡ್ತೀನಿ. ಹಿಂದಿ ಉತ್ತರ ತಗೊಳ್ತೀನಿ. ಉತ್ತರ ಕೊಟ್ಬಿಡ್ತೀನಿ ಸರ್. ಉತ್ತರ ತಗೊಳ್ತೀನಿ ಸರ್. 30 ಸೆಕೆಂಡ್ ಕೊಡಿ. ಉತ್ತರ ತಗೊಳ್ತೀನಿ. 30 ಸೆಕೆಂಡ್ ಕೊಡಿ. ಉತ್ತರ. ಅವರು ರಾಜಕಾರಣ ಮಾತಾಡಿದ್ರೆ ನಾನು ಮಾತನಾಡ್ತಾ ಇದ್ದೀನಿ. ಉತ್ತರ ತಗೊಳ್ತೀನಿ. ಇದೇ ರಾಹುಲ್ ಗಾಂಧಿ ಅವರು, ಇದೇ ಸೋನಿಯಾ ಗಾಂಧಿ ಅವರು, ಇವರು ಸಹ ಹೈಕಮಾಂಡ್ ಕರ್ನಾಟಕಕ್ಕೆ ಬಂದಾಗ ಯಾವತ್ತಾದ್ರು ಕನ್ನಡದಲ್ಲಿ ಮಾತಾಡಿಲ್ಲ ಸರ್. ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ ಇವತ್ತು ಕನ್ನಡದಲ್ಲಿ ಭಾಷಣ ಮಾಡಿದ್ದಾರೆ. ಬಂದಾಗೆಲ್ಲ ಕರ್ನಾಟಕಕ್ಕೆ ಬಂದಾಗೆಲ್ಲರೂ ಸಹ ಮೋದಿ ಅವರು ಕನ್ನಡದಲ್ಲಿ ಭಾಷಣವನ್ನ ಓಕೆ ಸರ್, ಈಗ ಓಕೆ ಗೌಡ್ರೆ ಬರ್ತೀನಿ. ಗೌಡ್ರೆ ಈಗ ನಾನು ಬರ್ತೀನಿ. ಅಲ್ಲ ಈಗ ನಟರಾಜ್ ಗೌಡ್ರೆ ಬರ್ತೀನಿ, ನಾನು ಬರ್ತೀನಿ. ಇದು ಒಂದು ಚರ್ಚೆ ಅಶೋಕ್ ಚಂದ್ರಗಿ ಸರ್, ಅಶೋಕ್ ಚಂದ್ರಗಿ ಸರ್, ಈಗ ಡೈವರ್ಟ್ ಮಾಡ್ತಾ ಇದ್ರ ಓಕೆ ಮೋಹನ್ ಸರ್ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಅಶೋಕ್ ಚಂದ್ರಗಿ ಸರ್, ಈಗ ಓಕೆ ಮಹಾಜನ ವರದಿ ನಮಗೆ ಅಂತಿಮ, ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ. ಹಾಗಾದ್ರೆ ಅಂತಿಮವಾಗಿ ನಾವು ಇನ್ನೂ ಎಷ್ಟು ಸಹಿಸಿಕೊಳ್ಳೋದು? ಹಾಗಾದ್ರೆ 5-6 ದಶಕದಿಂದ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ. ಇದಕ್ಕೆ ತಾರ್ಕಿಕ ಅಂತ್ಯ ಹೇಗೆ ಕಾಣುತ್ತೆ? ಕಾನೂನಾತ್ಮಕವಾಗಿನೇ ಹೋರಾಡಬೇಕಾ ಇದನ್ನ ಅಂತ? ಇದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇರ್ತಾರೆ, ನಾವು ಕಾನೂನು ಹೋರಾಟ ಮಾಡಲೇಬೇಕು, ಅನಿವಾರ್ಯ. ಆದ್ರೆ ಮಾರಾಟಗಾರರು ಒಂದು ಸ್ಪಷ್ಟಪಡಿಸಬೇಕು, ನಿಮಗೆ ಕಾನೂನು ಹೋರಾಟದಲ್ಲಿ ನಂಬಿಕೆ ಇದೆಯೋ, ಬೀದಿ ಚಳವಳಿ ನಂಬಿಕೆ ಇದೆಯೋ? ಎರಡು ಏಕಕಾಲಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಬೀದಿ ಚಳವಳಿ ನಂಬಿಕೆ ಇದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಕೇಸು ವಾಪಸ್ ತಗೋರಿ. ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ನಂಬಿಕೆ ಇದ್ರೆ ನೀವು ಬೀದಿ ಚಳವಳಿ ಬಂದ್ ಮಾಡ್ರಿ. ಆದ್ರೆ ಕರ್ನಾಟಕ ಸರ್ಕಾರ ಇವತ್ತು ಅವ್ರ ವಿರುದ್ಧ ಕಂಟೆಂಪ್ಟ್ ಕೇಸ್ ಫೈಲ್ ಮಾಡಬಹುದು. ಯಾವುದೇ ಕೋರ್ಟ್ ನಲ್ಲಿ ಯಾವುದೇ ಕೇಸ್ ಇದ್ದಾಗ ಆ ಕೇಸಿನ ಸಂಬಂಧಿಸಿದ ಹೊರಗೆ ಯಾವುದೇ ಚಟುವಟಿಕೆ ನಡೆಸಬಾರದು. ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕಂಟೆಂಪ್ಟ್ ಕೇಸ್ ದಾಖಲು ಮಾಡಿ ಈ ಚಳವಳಿ ಮತ್ತು ಹೋರಾಟದ ಮೇಲೆ ನಿರ್ಬಂಧ ವಿಧಿಸಿದ್ರೆ ಮಾತ್ರ MES ಪುಟಳ MES ಹಾವಳಿ ಬಂದ್ ಆಗ್ತದೆ. ಕರೆಕ್ಟ್ ಸರ್. ಅಂದ್ರೆ ಈಗ ನನಗೊಂದು ಕುತೂಹಲ ಇರೋದು, ಈಗ MES ಸಂಘಟನೆ ಏನಿದೆ, ಈಗ ಅಲ್ಲಿ ಶುಭಂ ಶೆಳಕೆ ಇರ್ಬೋದು, ಕೆಲವೊಂದಿಷ್ಟು ಪುಂಡ್ರಿದಾರಲ್ವಾ, ಆ ಮರಾಠಿ ಭಾಷಿಕರು ಅಷ್ಟೇ ಇದಾರಾ, ಬೇರೆ ಬೇರೆ ಸಮುದಾಯದವರು ಅವರೊಂದಿಗಿದಾರ ಅಂತ ನನ್ ಕುತೂಹಲ. ಇಲ್ಲ ಈಗ ನಿಮಗೆ ಒಂದ್ ಮಾತು ಹೇಳ್ತಾರೆ, ಭಾಷಾ ರಾಜಕೀಯ ಧ್ರುವೀಕರಣ ಆಗಿ ಸಾವಿರಾರು ಮರಾಠಿಗರು ಬಿಜೆಪಿ ಸೇರಿದ್ದಾರೆ, ಕಾಂಗ್ರೆಸ್ ಸೇರಿದ್ದಾರೆ. ಮೊದಲಿನ ಪರಿಸ್ಥಿತಿ ಇಲ್ಲ. ಒಂದು ಸಣ್ಣ ಗುಂಪು MES ನಲ್ಲಿ, ಸಣ್ಣ ಗುಂಪು ಮರಾಠಿ ಜನ ಬಹಳ ಜನ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ ಸೇರಿಬಿಟ್ಟಿದ್ದಾರೆ. ಅದೊಂದು ಸಣ್ಣ ಗುಂಪು ಇದೆ. ಆ ಸಣ್ಣ ಗುಂಪು ಈ ರೀತಿ ಗಲಾಟೆ ಮಾಡ್ತಾ ಇದೆ. ಅದನ್ನ ಮಟ್ಟ ಹಾಕಲಿಕ್ಕೆ ಸರ್ಕಾರದಲ್ಲಿ ಸಾಕಷ್ಟು ಅವಕಾಶ ಇದೆ. ಆ ಮಟ್ಟ ಹಾಕುವ ಅವಕಾಶವನ್ನು ಸರ್ಕಾರ ಕಳ್ಕೋಬಾರದು. ಅವರು ಇಲ್ಲಿಂದ ಅನೇಕ ಸಲ ಅಪರಾಧಗಳನ್ನು ಮೇಗಿನ ಮಾಡೋದ್ರಿಂದ ಅವ್ರನ್ನ ಗಡಿಪಾರ ಶಿಕ್ಷೆ ಹೊಂದಬೇಕು. ಅನೇಕ ಸಲ ಬಂಧನ ಆಗ್ತದೆ, ಜಾಮೀನು ಬರ್ತಾರೆ, ಬಂಧನ ಆಗ್ತದೆ, ಜಾಮೀನು ಆಗ್ತದೆ. ಅವ್ರಿಂದ ಗಡಿಪಾರು ಮಾಡು ಎಲ್ಲಿವರೆಗೆ ಮಾಡುದಿಲ್ವೋ ಅಲ್ಲಿವರೆಗೆ ಅವರು ಪುಟಳ ನಿಲ್ಲೋದಿಲ್ಲ. ಖಂಡಿತ 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 ದಯಮಾಡಿ ಉದ್ಧವ್ ಠಾಕ್ರೆ ಬಣದ ನಾಯಕರು ಮುಂದಾಳತ್ವ ವಹಿಸಿಕೊಂಡಿದ್ದಾರೋ ಅವ್ರ ದಯಮಾಡಿ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಬೇಕು. ಕರ್ನಾಟಕ ನೀವು ಬಿಜೆಪಿ ಹೇಳ್ಬೇಕು ಸರ್, ಅಲ್ಲಿ ನಿಮ್ಮ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ನಮ್ಮ ಜೊತೆ ಉದ್ಧವ್ ಠಾಕ್ರೆ ಶಿಂದೆ ಅವರು ಇದಾರಲ್ವಾ, ಎಲ್ಲ ಮನಸ್ಥಿತಿ ಒಂದೇ ಸರ್. ಅವರು ಠಾಕ್ರೆ ಬಣ ಮನಸ್ಥಿತಿ ಒಂದೇ ಅವರದು. ಬೆಳಗಾವಿ ಮಹಾರಾಷ್ಟ್ರ ಮಾತಾಡಬೇಕು. MES ಪುಂಡ್ರನ್ನ ಅವ್ರನ್ನ ಒದ್ದು ಹಾಚೆ ಆಗ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿ. ಈಗ ಶಿವಸೇನೆ ಅಂದ್ರೆ ಎಲ್ಲ ಮನಸ್ಥಿತಿ ಒಂದೇ ಸರ್. ಅವರು ಬೆಳಗಾವಿ ಮಹಾರಾಷ್ಟ್ರ ಸರ್ಕಾರ ಮೇಲೆ ಕುಮ್ಮ ಕೊಡ್ತಾ ಇರೋದು ಯಾರು ಮಾಡ್ತಾ ಇಲ್ಲ. ಬಿಜೆಪಿ ನೀವು ಆಕ್ಟಿವಿಟಿಗೆ ಸಂಪನ್ಮೂಲ ಕೊಡ್ತಾ ಇದೆ ಮಹಾರಾಷ್ಟ್ರ ಬಿಜೆಪಿ. ಖಂಡಿತ ಆಕ್ಟಿವಿಟಿಗೆ
ಉದ್ಧವ್ ಠಾಕ್ರೆ ಬಣದ ಮತ್ತೆ ಮಾತಾಡೋಣ ಸರ್. ಓಕೆ ದಿಲೀಪ್ ಅವರು ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಚಂದ್ರಗಿ ಸರ್, ಥ್ಯಾಂಕ್ ಯು ಮೋಹನ್ ಸರ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಗೆಲ್ರಿಗೂ ಕೂಡ. ನೋಡಿ, ಈಗ ನಾವಂತರೂ MES ಬ್ಯಾನ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದೇ ರೀತಿಯಾದಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ನಾವು ಭಾವಿಸ್ತೀವಿ. ನಮ್ಮ ರಾಜಕಾರಣಿಗಳು ರಾಜಕೀಯ ಇಚ್ಛಾಶಕ್ತಿಯನ್ನು ಇಲ್ಲಿ ತೋರಿಸಬೇಕು, ತಮ್ಮ ವೋಟ್ ಬ್ಯಾಂಕ್ ಬಿಡಬೇಕು. ಮರಾಠಿ ಭಾಷೆಯಲ್ಲಿ ಬೇಕಾದ್ರೆ ಮಾತಾಡ್ಕೊಳ್ಳಿ, ಅವ್ರವ್ರ ಓಟು ಆ ಟೈಮ್ನಲ್ಲಿ ಮಾತಾಡ್ಬೋದು. ಆದರೆ MES ಬ್ಯಾನ್ ಮಾಡುವಂಥ ವಿಚಾರ ಅಂತ ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಒಕ್ಕೂರಲ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮುಂದಿನ ಒಂದು ವಿಚಾರಣೆ ಶುರುವಾಗುತ್ತೆ. ಹಾಗಾಗಿ ಅಲ್ಲಿ ವಕೀಲರನ್ನು ಕೂಡ ನೇಮಕ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು. MES ಈ ಪುಂಡ್ರಿಗೆ, ಅವರ ಪುಂಡಾಟಿಕೆಗೆ ಬ್ರೇಕ್ ಹಾಕುವಂತಹ ಗಟ್ಟಿ ನಿರ್ಧಾರವನ್ನು ಸರ್ಕಾರಗಳು ಮಾಡಬೇಕು. ಜೊತೆಗೆ ಸ್ಥಳೀಯರು ಕೂಡ ಅಷ್ಟೇ, ಅವರಿಗೆ ಯಾವುದೇ ರೀತಿ ಕುಮ್ಮಕ್ಕು ಕೊಡುವಂಥ ಪ್ರಯತ್ನಗಳು ಮಾಡಬಾರ್ದು. ಮತ್ತೆ ಅಮಾಯಕ ಮರಾಠಿಗರು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಬಾರ್ದು. ಬೆಳಗಾವಿ ಯಾವತ್ತಿದ್ರು ನಮ್ದೇನೆ, ಮಹಾಜನ್ ವರದಿನೇ ನಮಗೆ ಅಂತಿಮ. ಹಾಗಾಗಿನೇ ಕಾನೂನಾತ್ಮಕವಾಗಿ ಕರ್ನಾಟಕಕ್ಕೆ ಇದು ಅಂತಿಮವಾಗಿ ಜಯ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ, ಆತಂಕ ಕೂಡ ಕನ್ನಡಿಗರಿಗೆ ಬೇಡ. ಆದರೆ ಭಾಷಾ ವಿಚಾರ, ಗಡಿ ವಿಚಾರ ಅಂತ ಬಂದಾಗ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಒಂದಾಗಿ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಸದ್ಯಕ್ಕಂತೂ ಸೃಷ್ಟಿಯಾಗಿದೆ. ಇದೇ ಇವತ್ತಿನ ಡಿಬೇಟ್ ಆಗಿತ್ತು. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.